ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದುಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮೋ ನಮಃ. ಓಂ ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರಧಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೀ ನಮಃ. ಓಂ ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಭುವನೇಶ್ವರ್ಯೇ ನಮಃ. ಲಲಿತಾಂಬಿಕಾಯ ನಮಃ. ಓಂ ಸರಸಜನಲಯೇ ನಮಃ. ಸರೋಜಹಸ್ತಾಯ ನಮಃ. ಕುಂಭಕಂಠನ್ಯೇ ನಮಃ. ಓಂ ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತೇ ನಮಃ. ಗ್ರಾಮಿಣೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಗಣಸ್ವರೂಪಿಣೀ ನಮಃ. ಓಂ ಗಣಾಗಣವಲ್ಲಭಾಯ ನಮಃ. ಓಂ ಮಹಾಲಲಿತಾಂಬಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಜಗದೀಶ್ವರಣ್ಯೇ ನಮಃ. ಜಗದ್ಧಾತ್ರೇ ನಮಃ. ಜಗದಾಂಬಿಕಾಯ ನಮಃ. ಓಂ ಲಲಿತಾಂಬಿಕಾಯ ನಮಃ. ಶ್ರೀಮತೇ ನಮಃ. ಮಹಾಲಕ್ಷ್ಮೀ ನಮಃ. ಓಂ ಸರ್ವೇಶ್ವರೀ ನಮಃ. ಸರ್ವತೋಭದ್ರವಾಸಿನೀ ನಮಃ. ನವದುರ್ಗಾಯ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ಲಲಿತಾಂಬಿಕಾಯೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ವಿಶೇಷವಾಗಿರ್ತಕ್ಕಂಥ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ತಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ. ಇವತ್ತು ಯಾರೆಲ್ಲ ನಿಮ್ಮ ಸಮಸ್ಯೆಗಳಿದೆಯೋ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಅದ್ಭುತವಾದಂಥ ಕಾಲ. ಪ್ರತಿಯೊಂದು ಕಾಲದಲ್ಲೂ ಸಹಿತ ಪ್ರತಿಯೊಂದು ಕಾಲವೂ ಪ್ರತಿಯೊಂದು ವಿಚಾರಗಳು ತಿಳ್ಕೊಳ್ಳುವಾಗ ಒಂದೊಂದು ಸಮಸ್ಯೆಗಳಾಗಿರ್ಬೋದು, ಒಂದೊಂದು ಲಾಭ ಇರ್ಬೋದು, ನಷ್ಟ ಇರ್ಬೋದು, ಎಲ್ಲವೂ ಸಹಿತ ಇರುತ್ತೆ. ಲಾಭ ನಷ್ಟಗಳ ಮಧ್ಯದಲ್ಲಿ ವ್ಯಕ್ತಿ ತಾನು ಹಾಕುವಂಥ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಧರ್ಮದೆಡೆ ಕಾಲಿಟ್ಟಾಗ ಒಂದಲ್ಲ ಒಂದು ಕಡೆ ಭಗವಂತ ಕೈ ಹಿಡಿದು ನಡೆಸ್ತಾನೆ. ಧರ್ಮವನ್ನು ಬಿಟ್ಟು ಅಧರ್ಮಕ್ಕೆ ನಾವು ಸಹಾಯ ಮಾಡ್ತೀವಿ ಅಥವಾ ಅಧರ್ಮದಲ್ಲಿ ನಾವು ನಡಿತೀವಿ ಅನ್ನೋದಾದರೆ ವ್ಯಕ್ತಿಯ ಬದುಕು 3 ದಿವಸ ಮಾತ್ರ. ವ್ಯಕ್ತಿ ತಾನು ಬದುಕಿರುವಷ್ಟು ಕಾಲ ಒಳ್ಳೆಯದನ್ನು ಆಲೋಚನೆ ಮಾಡಬೇಕು, ಒಳ್ಳೆಯದನ್ನು ಚಿಂತನೆ ಮಾಡಬೇಕು, ಒಳ್ಳೆಯದರ ಬಗ್ಗೆ ಆಲೋಚನೆ ಮಾಡ್ತಾ ಮುಂದೆ ಹೆಜ್ಜೆಯನ್ನು ಹಾಕಬೇಕು. ಕೆಲವೊಮ್ಮೆ ಕೆಲವೊಮ್ಮೆ ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಗ್ರಹ ನಕ್ಷತ್ರಗಳಲ್ಲಿ ದೋಷ ಅಂತ ಬಂದಾಗ ಶ್ವೇತವರ್ಣವಾಗಿ ಕಾಣತಕ್ಕಂಥದ್ದು ಹಳದಿ ಬಣ್ಣ ಆಗ್ಬೋದು, ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದು ಕಪ್ಪು ಬಣ್ಣ ಆಗಬಹುದು. ಈ ವ್ಯಕ್ತಿ ಮಾತಾಡುವಂಥ ಮಾತಲ್ಲಿ ವ್ಯತ್ಯಾಸ ಬರ್ಬೋದು. ತನ್ನ ಮನಸ್ಸಲ್ಲಿರುವಂತಹ ಮಾತಿಗೆ ಪ್ರತಿಯೊಂದು ಮಾತನ್ನು ಸಹಿತ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದಾಗ್ಬೋದು. ಇದು ಮನುಷ್ಯನ ಗ್ರಹಗತಿಗಳು. ಹೇಗೆ ಮನುಷ್ಯನಿಗೆ ನಾವು ಕಾಣುವಂತಹ ಈ ಗ್ರಹಣ ಪ್ರಕ್ರಿಯೆಗಳಂತೇನು ಹೇಳ್ತೀವೋ ಅದೇ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ ಒಳ್ಳೆಯದಿದ್ದರೂ ಅದು ಕೆಟ್ಟದ್ದಾಗತ್ತೆ. ಒಳ್ಳೆಯ ನಡವಳಿಕೆ ಇರತಕ್ಕಂತಹ ವ್ಯಕ್ತಿಗಳು ಸಹಿತ ಕೆಟ್ಟದರ ಬಗ್ಗೆ ನಡೆಯೋಕ್ಕೆ ಶುರು ಮಾಡ್ತಾರೆ. ಪರಿಸರ ಅವ್ರನ್ನ ಆಕರ್ಷಣೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಹಾಗೆಯೇ ಮನುಷ್ಯ ತಾನು ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಒಂದಿಷ್ಟು ಆಲೋಚನೆ ಮಾಡಬೇಕು. ತನ್ನನ್ನು ತಾನು ಹೊರಗಿಟ್ಟು ಒಂದು ಆಲೋಚನೆಯನ್ನು ಮಾಡಲಿಕ್ಕೆ ಮುಂದೆ ನಡೆದರೆ ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಎಡುತ್ತಾ ಇದ್ದೀವಿ, ಯಾವುದು ಸರಿ ಹೋಗಬೇಕಾಗಿದೆ, ನಮ್ಮ ಧರ್ಮ ಏನು, ನಾವಿರಬೇಕಾಗಿರ್ತಕ್ಕಂಥ ರೀತಿ ನೀತಿ ಏನು, ಇದೆಲ್ಲವೂ ಅರಿವಿಗೆ ಬಾರುತ್ತೆ. ಆದರೆ ಯಾವುದೊಂದು ವಿಚಾರವನ್ನು ಸಹಿತ ಸರಿಯಾಗಿ ಕ್ರಮದಿಂದ ಆಚರಣೆ ಮಾಡದಿದ್ದಾಗ ಸಮಸ್ಯೆಗಳೆಂಬತಕ್ಕಂಥದ್ದು ತಲೆ ಮೇಲೆ ತೂಗುಗತ್ತಿ ಥರ ಯಾವತ್ತೂ ಇರುತ್ತೆ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ತಾನು ಮಾಡುವಂತಹ ಕಾಯಕವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಇನ್ನೊಬ್ಬರನ್ನು ಮೆಚ್ಚಿಸ್ಲಿಕ್ಕೆ ಅಲ್ದಿರ ನಿನ್ನ ಮೆಚ್ಚಿಗೆ, ನಿನ್ನ ಆತ್ಮ ಮೆಚ್ಚಿಗೆ, ನಿನ್ನ ಮನಸ್ಸಲ್ಲಿರುವಂತಹ ನಿನ್ನ ಒಳಮನಸ್ಸನ್ನು ಮೆಚ್ಚಿಸ್ತಾ ತಾನು ಒಂದು ಹೆಜ್ಜೆಯನ್ನು ಮುಂದೆ ಹಾಕಿದ್ರೆ ಎಂತಹ ಅಸಾಧ್ಯವಾದಂತಹ ಕಾಲದಲ್ಲೂ ಸಾಧ್ಯತೆಗಳನ್ನು ಸಿದ್ಧಿಪಡಿಸ್ಕೊಂಡು ತಾನು ಉನ್ನತವಾದಂಥ ಸ್ಥಿತಿಯಲ್ಲೇ ಇರಬಹುದಂತೆ. ಎಲ್ಲವೂ ಸಹಿತ ಸುಂದರವಾಗಿ ಕಾಣದಿರ ಇದ್ದರೂ ಆ ಸುಂದರವಾಗಿ ಕಾಣಲಿಕ್ಕೆ ಬೇಕಾಗಿರ್ತಕ್ಕಂಥ ಮನಸ್ಸನ್ನು ನಾವು ತಂದುಕೊಳ್ಬೇಕು. ಕೆಲವೊಮ್ಮೆ ನಮ್ಮ ಪರಿಸರದಲ್ಲಿ ಶತ್ರುಗಳ ಬಾಧೆ ಇರ್ಬೋದು, ಅಥವಾ ಮಾಡುವಂಥ ಕೆಲಸ ವಿಫಲ ಆಗ್ಬೋದು, ಅಥವಾ ಕೂಡಿಟ್ಟಂಥ ಹಣ ಕೈ ಬಿಟ್ಟು ಹೋಗ್ಬೋದು, ಅಥವಾ ನನ್ನವರು ಅಂತಕ್ಕಂಥವ್ರೆಲ್ಲರೂ ದೂರ ಆಗ್ಬೋದು. ಎಲ್ಲರೂ ದೂರ ಆದರೂ ಒಳಗಿರುವಂತಹ ಜೀವಾತ್ಮ
ನಿನ್ನೊಳಗಿರುವಂತಹ ಒಳ್ಳೆತನವನ್ನು ಕಂಡು ಅದಕ್ಕೆ ಸರಿಯಾದಂಥ ರೀತಿಯ ಒಂದು ಭದ್ರ ಬುನಾದಿಯನ್ನು ಆ ಕ್ಷಣಕ್ಕೆ ಹಾಕಿ ಕೂತ್ಕೊಳ್ಳೋದು. ಸೃಷ್ಟಿ ಯಾರಪ್ಪರ ಮನೆಯದೂ ಅಲ್ಲ. ಸೃಷ್ಟಿಯಲ್ಲಿರ್ತಕ್ಕಂಥ ಆ ಭಗವಂತ ಯಾವ ಕಾಲಕ್ಕೆ ನಡೆಸಬೇಕೋ ಅದೆಲ್ಲವನ್ನೂ ನಡೆಸ್ತಾ ಮುಂದೆ ನಡೀತಾನೆ. ಆದರೆ ಮನುಷ್ಯ ಮಾತ್ರ ತಿಳಿಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ಏನು ಚೌಕಟ್ಟಿರುತ್ತಲ್ಲ ಆ ಚೌಕಟ್ಟನ್ನೇ ನಾವು ಅವಲಂಬಿಸಿರಬೇಕು. ಚೌಕಟ್ಟನ್ನು ಅವಲಂಬಿಸದಿರ ನಾವು ಏನೋ ಮಾಡ್ತೀವಿ ಅಂತ ಮುಂದೆ ನಡೆದ್ರೆ ಅದು ಏನೂ ಸಾಧನೆ ಆಗುವುದಿಲ್ಲ. ಆ ಕ್ಷಣಕ್ಕೆ ಮಾತ್ರ ಅದು ನಿಮಗೆ ಬೆನ್ನು ತಟ್ಟಬೋದು, ಆ ಕ್ಷಣಕ್ಕೆ ಮಾತ್ರ ನಿಮ್ಮ ಹಿಂದೆ ನಿಲ್ಲಬಹುದು. ಆ ಕ್ಷಣದಲ್ಲಿ ಮಾತ್ರ ಹಸಿವಿನ ದಗೆ ಗೊತ್ತಾಗದಿದ್ದಾಗ 100 ಥರ ಆಟ ಆಡಿಸುತ್ತೆ ಮನುಷ್ಯನ. ಹಸಿವು ಅಂತಕ್ಕಂಥದ್ದು ಯಾವಾಗ ಅದರ ಆಕ್ರಂದನ ಶುರುವಾಗುತ್ತೋ ಆಗ ಯಾವುದಾದ್ರೂ ಸರಿ ಎಲ್ಲವೂ ನಮ್ಮದು ಅನಿಸುತ್ತೆ. ಅದಕ್ಕಾಗಿ ಭಗವಂತ ಕೊಟ್ಟದ್ದು ಅಥವಾ ನಮ್ಮೊಂದಿಗಿರುವಂತಹದ್ದು ಅಥವಾ ನಮ್ಮನ್ನು ಅನುಸರಿಸುವಂಥದ್ದು ಅಥವಾ ನಮಗಾಗಿ ಅಪೇಕ್ಷೆ ಪಡ್ತಕ್ಕಂಥದ್ದು ಅದನ್ನು ನಾವು ಯಾವತ್ತೂ ಕಾಲಲ್ಲಿ ಒದ್ದುಕೊಳ್ಬಾರ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಗೌರವವನ್ನು ಸಲ್ಲಿಸಬೇಕು. ಹಾಗೆ ಯಾರೊಬ್ಬರಾದರೂ ತಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಇಷ್ಟೇ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ರೀತಿ ಎಲ್ಲವನ್ನೂ ನಿನ್ನದಾಗಿಸ್ಕೋ, ಎಲ್ಲದನ್ನೂ ನಿನ್ನದಾಗಿಸ್ಕೋ, ಎಲ್ಲದರ ಜೊತೆ ನೀನಿರು, ಎಲ್ಲರೂ ನಿನ್ನವರೇ ಅಂತ ತಿಳ್ಕೊ. ಎಲ್ಲರ ಮಾಡುವಂತಹ ಕಾಯಕ ಅದರಲ್ಲಿ ಏನೇ ನ್ಯೂನ್ಯತೆಗಳು ಬಂದರೂ ನಿನಗೆ ಅದರ ಕತೆ ಬೇಡ. ನೀನು ಮಾಡುವ ಕಾಯಕದಲ್ಲಿ ಲೋಪ ಬಾರದಂತೆ ನೀನು ನಡಿ, ಆಗಷ್ಟೇ ನನ್ನ ಆಶೀರ್ವಾದ ನಿನಗಿರುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಮನೆ ಮಕ್ಕಳಿಗೆ ಹೇಳಬೇಕು, ಜೊತೆಗೆ ಸಾಧ್ಯವಾದಷ್ಟು ಜೀವನಕ್ಕೆ ಅದನ್ನು ಅಳವಡಿಸ್ಕೊಳ್ಬೇಕು. ಇನ್ನು ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ನಿನ್ನೆಯಷ್ಟೇ ಸಂಕಷ್ಟರ ಮಹಾಗಣಪತಿ ಆಯಿತು. ಸಾಕಷ್ಟು ರಾಜ್ಯದ ದೇಶದ ದೇವಾಲಯಗಳಲ್ಲಿ ಅದರಲ್ಲೂ ಗಣಪನ ಸಾನ್ನಿಧ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಿನ್ನೆ ನಡೆದಿರತಕ್ಕಂಥದ್ದನ್ನು ನಾವು ನೋಡಿದ್ವಿ. ಸಾಕಷ್ಟು ಕಡೆ ಯಜ್ಞ ಯಾಗಾದಿಗಳಾಯಿತು, ಹೋಮ ಹವನಾದಿಗಳಾಯಿತು. ಎಷ್ಟೋ ಜನ ತಮ್ಮನ್ನು ತಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳಿಕ್ಕೋಸ್ಕರ ಒಂದಷ್ಟು ಸೇವೆಗಳನ್ನು ಯಥೇಚ್ಛವಾದಂಥ ರೀತಿ ಸೇವೆ ಸಲ್ಲಿಸಿದ್ರು. ವಿಶೇಷವಾಗಿ ಗಣಪನಿಗೆ ಇಷ್ಟವಾಗಿರ್ತಕ್ಕಂಥ ಮೋದಕದಿಂದ ಮತ್ತು ಕಡಬಿನಿಂದ ಜೊತೆಗೆ ಗರಿಕೆಯಿಂದ ಮತ್ತು ಬಿಳಿ ಎಕ್ಕದ ಪುಷ್ಪಗಳಿಂದ ಹೀಗೆ ನಾನಾ ವನಮೂಲಿಕೆಗಳಿಂದ ಹೋಮ ಹವನಾದಿಗಳನ್ನು ಮಾಡಿ ಮಹಾಪೂರ್ಣಾವತಿಯನ್ನು ಸಲ್ಲಿಸಿ ತದನಂತರ ರಾತ್ರಿ ಚಂದ್ರಾರ್ಘ್ಯವನ್ನು ಕೊಟ್ಟು ಮಹಾಪ್ರಸಾದವನ್ನು ಸ್ವೀಕರಿಸಿರ್ತಕ್ಕಂಥವರು ಸಾಕಷ್ಟು ಜನ. ಆದರೆ ದೇವಾಲಯಗಳಲ್ಲಾಗಲಿ ಹೋಮ ಹವನಾದಿಗಳಲ್ಲಾಗಲಿ ಯಾರು ಹೇಳ್ದಿದ್ರು ತನ್ನ ವೈಯಕ್ತಿಕವಾದಂಥ 4 ಗೋಡೆ ಮಧ್ಯದಲ್ಲಿ ತನ್ನ ವಾಸ್ತುಗೃಹಕ್ಕೆ ಸಂಬಂಧಪಟ್ಟ ಹೋಮವನ್ನೇ ಮಾಡಿಸ್ಕೊಂಡ್ರು ಆ ಮಂತ್ರ ಭಾಗದಲ್ಲೇ ಬರುತ್ತೆ ಇದು ಲೋಕ ಕಲ್ಯಾಣಾರ್ಥ ಅಂತ. ಯಾವುದೇ ಹೋಮವಾಗಲಿ ಅದು ಲೋಕ ಕಲ್ಯಾಣಾರ್ಥವಾಗಿರಬೇಕು, ಅಂದರೆ ಸಮಾಜಮುಖಿಯಾದಂಥ ಕೆಲಸ ಆಗಬೇಕು. ಭಗವಂತ ಒಲಿದು ಭಗವಂತನ ಆಶೀರ್ವಾದ ಒಂದು ಕುಟುಂಬಕ್ಕೋ, ಒಂದು ವರ್ಗಕ್ಕೋ, ಒಂದು ಜಾತಿಗೋ ಅಥವಾ ಒಬ್ಬ ವ್ಯಕ್ತಿಗೋ ಸಿಗ್ತಕ್ಕಂಥದ್ದಲ್ಲ. ನಾವು ಶ್ರದ್ಧೆಯಿಂದ ಮಾಡುವಂಥ ಕಾಯಕ ಶೀಘ್ರವಾಗಿ ಫಲ ಕೊಡುತ್ತೆ. ಆ ಶ್ರದ್ಧೆ ಅಂತಕ್ಕಂಥದ್ದನ್ನು ನಾವು ನನಗಾಗಿ ಅನ್ನೋಕೊಳ್ಳೋದಕ್ಕಿಂತ ನಮ್ಮೆಲ್ಲರಿಗಾಗಿ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಗಣಪನ ಅನುಗ್ರಹ ಖಂಡಿತ ಸಿಗುತ್ತೆ. ಹಾಗೆ ನಡೆದಂಥ ನಿನ್ನೆಯ ಯಜ್ಞ ಯಾಗಾದಿಗಳು, ಪೂಜಾನುಷ್ಠಾನಗಳು, ಸಂಕಷ್ಟರ ಮಹಾಗಣಪತಿಯ ವೃತಾನುಷ್ಠಾನ ಎಲ್ಲವೂ ಶೀಘ್ರವಾಗಿ ಎಲ್ಲರಿಗೂ ಅನುಗ್ರಹ ಸಿಗುವಂಥದ್ದಾಗಲಿ. ಗಣಪನ ಅನುಗ್ರಹದಿಂದ ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನಾದಂತಹ ಮಹಾವಿಷ್ಣು, ವಿಷ್ಣುವಿನ ಅರ್ಧಾಂಗಿ ತಾಯಿ ಮಹಾಲಕ್ಷ್ಮಿ, ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಹಾಗೆ ರೈತ ಬಾಂಧವರ ಮೇಲಿರಲಿ. ರೈತರು ಇತ್ತೀಚಿನ ದಿನಗಳಲ್ಲಿ ಅವರು ಬೆಳೆದಿರ್ತಕ್ಕಂತಹ ಬೆಳೆಗೆ ಸರಿಯಾದ ಮೌಲ್ಯ ಸಿಗ್ತಿಲ್ಲ ಅಂತ ಸಾಕಷ್ಟು ಕಡೆ ಧ್ವನಿ. ಆದರೆ ವ್ಯವಸ್ಥೆ ಇರ್ತಕ್ಕಂಥದ್ದು ಹಾಗಾಗೋಗುತ್ತೆ. ಕಷ್ಟಪಟ್ಟು ಬೆಳೀತಕ್ಕಂಥ ಬೆಳೆಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಔಷಧೋಪಚಾರಗಳನ್ನು, ಅದರ ವ್ಯವಸ್ಥೆಯನ್ನು ಅಷ್ಟೆಲ್ಲ ಮಾಡಿ ಇನ್ನೇನು ಬೆಳೆದಿರ್ತಕ್ಕಂಥ ಪದಾರ್ಥವನ್ನು ಮಾರುಕಟ್ಟೆಗೆ ತರಬೇಕು, ಅದನ್ನು ಲೆಕ್ಕ ಸಂಪಾದನೆ ಮಾಡಬೇಕು ಅಂತ ಬರುವಾಗ ಆ ಬಂದಿರತಕ್ಕಂಥ ಪದಾರ್ಥ ಏನು ಆ ಪದಾರ್ಥಗಳಿರ್ತಲ್ಲ, ಹಣ್ಣು ಹಂಪಲು ಅಥವಾ ತರಕಾರಿಯೋ, ಅದನ್ನು ಕಟ್ ಮಾಡಲಿಕ್ಕೆ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಕೂಲಿ ಸಹಿತ ಅಲ್ಲಿ ಬರೋದಿಲ್ಲ ಮಾರ್ಕೆಟಿಗೆ ಬರೋಷ್ಟೊತ್ತು. ಈ ಪ್ರಕಾರ ಕಣ್ಣೀರು ಹಾಕುವಂಥ ರೈತರು ಸಾಕಷ್ಟು ಜನ. ಹೋಗಲಿ, ಏನು ಮಾಡೋದು ಬೇಡ, ನಾವು ಬೆಳೆದ್ರೆ ನಮಗೆ ಲಾಭ ಸಿಗೋದಿಲ್ಲ ಅಂತ ಅವ್ರು ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಭೂತ ಇನ್ನು ಹಾಗೆ ಬಿಟ್ಟರೆ ಆಗೋದಿಲ್ಲ. ಯಾರು ಭೂಮಿನ ಇಟ್ಕೊಂಡ್ರು ಆ ಭೂಮಿಲಿ ಏನಾದ್ರು ಒಂದು ಬೆಳೆ ತೆಗಿಬೇಕು. ಭೂಮಿನ ಬಂಜರು ಮಾಡಬಾರ್ದು, ಭೂಮಿಯನ್ನು ಖಾಲಿ ಬಿಡಬಾರ್ದು. ಅದರಷ್ಟು ದೋಷ, ಅದರಷ್ಟು ಪಾಪಕರ್ಮಗಳು ಇನ್ನೊಂದಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಭೂಮಿ ಒಮ್ಮೆ ನನ್ನ ಹೆಸರಲ್ಲಿದೆ ಅಥವಾ ನಿಮ್ಮ ಹೆಸರಲ್ಲಿದೆ ಅಂದಾಗ ನಿಮ್ಮ ಹೆಸರಲ್ಲಿರ್ತಕ್ಕಂಥ ಭೂಮಿಗೆ ನೀವೇ ನೀವು ಮಾಲೀಕರಾಗಿರ್ತೀರಿ. ಸೊ ನಿಮ್ಮ ಭೂಮಿಗೆ ಏನಾದರೂ ಒಂದಷ್ಟು ದವಸ ಧಾನ್ಯಗಳನ್ನು, ಬೀಜಗಳನ್ನು ಹಾಕಬೇಕು. ಕನಿಷ್ಠ ಪಕ್ಷ ಪ್ರಾಣಿ ಪಕ್ಷಿಗಳಿಗೆ ಆಹಾರಕ್ಕಾದರೂ ಹಾಕಬೇಕು. ನಿಮಗದರಿಂದ ಲಾಭ ನಷ್ಟಗಳನ್ನು ನೀವು ನೋಡ್ತಿರೋ ಇಲ್ಲೋ, ಏನಾದರೂ ಒಂದಿಷ್ಟು ಬೀಜಗಳನ್ನು ಚೆಲ್ಲಿದಾಗ ಅದರಿಂದ ಬರ್ತಕ್ಕಂಥ ಬೆಳೆ ಇದೆಯಲ್ಲ, ಅದು ಪ್ರಾಣಿ ಪಕ್ಷಿಗಳಿಗೋ ದನಕರುಗಳಿಗೋ ಏನೋ ಒಂದಿಷ್ಟು ಮೇವು ಆಹಾರ ಆಗಬೇಕು. ಯಾಕೆಂದರೆ
ಆ ಭೂಮಿ ಅದರ ಆಲೋಚನೆ ಮಾಡುತ್ತೆ. ಹೇಗೆ ಮದುವೆಯಾದಂತಹ ದಂಪತಿಗಳು ಒಂದು ಸಂತಾನ ಇಲ್ಲ ಅಂದರೆ ಹೇಗೆ ನೋವು ಪಡ್ತಾರೋ ಹಾಗೆ ಭೂತಾಯಿ ಸಹಿತ ಆಲೋಚನೆ ಮಾಡ್ತಾಳಂತ ಅಮ್ಮ. ಯಾಕೆ ಅಂದರೆ ನಾನಿರ್ತಕ್ಕಂಥದ್ದು ನನ್ನ ಈ ಒಂದು ಅಂಶದಿಂದ ಬರ್ತಕ್ಕಂತಹ ಬೆಳೆಗಳೇನಿದೆ, ಹಣ್ಣು ಹಂಪಲುಗಳು ಬೆಳೆಗಳೇನಿದೆ, ಅದು ಪಕ್ಷಿಗಳಿಗಾಗಲಿ ಅಥವಾ ದನಕರುಗಳಿಗಾಗಲಿ ಬಡವರಿಗಾಗಲಿ ಯಾರಿಗಾದರೂ ಸರಿ ಒಟ್ಟಾರೆ ಯಾರಿಗೂ ಒಂದು ಉಪಯೋಗ ಆಗಬೇಕು ನನ್ನ ಜೀವನ ಅಂತ ಆ ತಾಯಿ ಯೋಚನೆ ಮಾಡ್ತಾಳೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ಮನುಷ್ಯ ಸ್ವಾರ್ಥತೆ, ನಾವು ಸ್ವಾರ್ಥವಾಗಿ ಆಲೋಚನೆ ಮಾಡ್ತೀವಿ. ಆದರೆ ಭೂತಾಯಿ ಈ ಪ್ರಕೃತಿ ಮಾತೆ ಯಾವತ್ತೂ ಸಹಿತ ಅದು ಎಲ್ಲರಿಗೂ ಸಹಿತ ಸಂಬಂಧಪಡ್ತಕ್ಕಂಥ ರೀತಿಯ ಆಲೋಚನೆ. ಗಾಳಿ ತನ್ನ ಸ್ವಂತ ಜ್ಞಾನದಿಂದ ಆಲೋಚನೆ ಮಾಡಿ ಒಂದಷ್ಟು ಭಾಗಕ್ಕೆ ಮಾತ್ರ ನನ್ನ ಗಾಳಿ ಇರಬೇಕು ಅಂತ ಹೇಳಿ ನಿಂತರೆ ಸಾಧ್ಯವ? ಹಾಗೆ ಮಳೆ ಆಗಲಿ, ಈಗ ಮಳೆ ನಮ್ಮ ಪ್ರಾಂತ್ಯದಲ್ಲಿದೆ, ಮಳೆ ಪಕ್ಕದ ಪ್ರಾಂತ್ಯಕ್ಕೆ ಮಳೆ ಇಲ್ಲ ಅಂದರೆ ಆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರ ಆಕ್ರಂದನೆ ಎಷ್ಟಾಗುತ್ತೆ. ಆದರೆ ಭಗವಂತ ಆಯಾ ಕಾಲಕ್ಕೆ ಸಂಬಂಧಪಟ್ಟ ಎಲ್ಲ ಕಡೆಗೂ ಸಹಿತ ಮಳೆ ಆಗ್ತಾನೆ ಇರುತ್ತೆ. ಕೆಲವಷ್ಟು ಕಡೆ ಮಳೆ ಯಥೇಚ್ಛವಾಗಿ ನಡೆಯುತ್ತೆ, ಕೆಲವಷ್ಟು ಕಡೆ ಮಳೆ ಕಡಿಮೆ ಆಗುತ್ತೆ. ಆದರೆ ಬೆಳೆ ಅಲ್ಲೂ ಚೆನ್ನಾಗಿ ಬರುತ್ತೆ, ಇಲ್ಲೂ ಚೆನ್ನಾಗಿ ಬರುತ್ತೆ. ಆದರೆ ಬೆಳೆದಿರ್ತಕ್ಕಂತಹ ಬೆಳೆಗೆ ಮೌಲ್ಯ ಸಿಗಬೇಕಾದ್ರೆ ಬುದ್ಧಿ ಇರ್ತಕ್ಕಂಥವರು, ಜ್ಞಾನವಂತರು, ಇವತ್ತು ಬೆಳೆದ ತರಕಾರಿಗಳು ಹಣ್ಣು ಹಂಪಲುಗಳು ಮಾರ್ಕೆಟಿಗೆ ಬಂದರೆ ಅದರ ಚೌಕಾಸಿ ನಡೆಯುತ್ತೆ. ಇದೇ ಮಾಲಲ್ಲಿ ಹೋಗಿ ನೀವು ಏನೇ ಒಂದು ವಸ್ತು ತೊಗೊಳ್ಳಿ, ಮಾಲ್ ಅಂತ ಒಳಗಡೆ ಹೋದರೆ ಅಥವಾ ದೊಡ್ಡದಾದಂತಹ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಹೋದರೆ ಅದರ ಪ್ರತಿಯೊಂದು ಅದರ ಮೇಲೆ ಒಂದು ಬಿಲ್ ಇರುತ್ತೆ. ಅವನ್ನ ಮಾತಾಡೋಂಗಿಲ್ಲ, ಚೌಕಾಸಿ ಮಾಡೋಂಗಿಲ್ಲ. ಅಲ್ಲಿ ಏನಿರುತ್ತೋ ನೋಡಬೇಕು, ಆಚೆ ಬಂದು ಸ್ಕ್ಯಾನ್ ಮಾಡಬೇಕು, ದುಡ್ಡು ಕಟ್ಟಾಗುತ್ತೆ, ಮನೆಗೆ ಬರ್ತಾ ಇರಬೇಕು. ಆದರೆ ಅದನ್ನೇ ಹೊರಗಡೆ ತೊಗೋಬೇಕಾದ್ರೆ ಅಷ್ಟೇ ಯಾಕೆ, ಇಷ್ಟೇ ಯಾಕೆ, ಅದು ಯಾಕೆ ಅಷ್ಟೊಂದು, ಇದಕ್ಕೆ ಯಾಕೆ ಇಷ್ಟೊಂದು, ಎಲ್ಲ ಕಂತೆ ಪುರಾಣ ಮಾತಾಡ್ತೀವಿ ನಾವು. ಇದು ಮನುಷ್ಯರ ಗುಣ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ಯಾವುದು ಆಹಾರಕ್ಕೆ ಬೇಕಾಗಿದೆ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಕೊಡಬೇಕು. ಇತ್ತೀಚೆಗೆ ಯಾವಾಗ ಇದಕ್ಕೆ ಸರಿಯಾಗಿ ಮೌಲ್ಯಗಳು ಬರಲ್ವೋ ಅದಕ್ಕೇನು ಮಾಡ್ತಾರೆ, 10 ರೂಪಾಯಿ ಬರಬೇಕಾಗಿರೋ ಕಡೆ 100 ರೂಪಾಯಿ ಬಂದರೆ ಆ 10 ರೂಪಾಯಿನ 90 ರೂಪಾಯಿ ಅವರು ಔಷಧಿಗಳು ಖರ್ಚು ಮಾಡಿರ್ತಾರೆ. ಹೌದು, ತಪ್ಪಲ್ಲ. ಅವ್ರಿಗೆ ಸಿಗಬೇಕಾದಷ್ಟು ಸಿಕ್ಬಿಟ್ರೆ ಅವ್ರು ಯಾಕೆ ಇಂಥ ಸಮಸ್ಯೆಗಳು ಮಾಡ್ತಾರೆ? ಆದರೆ ಬೆಳೆದ ಬೆಲೆಗೆ ಸರಿಯಾದಂತಹ ಒಂದಷ್ಟು ಬೆಲೆ ಇಲ್ದಿದ್ದರೆ ಆ ಬೆಳೆ ಎಲ್ಲವೂ ಸಹಿತ ನಾಶ ಆದರೆ ಕೆಲವಷ್ಟು ಕಡೆ ನೋಡಬೇಕು ನಾವು, ಹೂವು ಯಥೇಚ್ಛವಾದಂಥ ಹೂವು ಮಾರ್ಕೆಟಲ್ಲಿ ಅಲ್ಲಿ ರೋಡಲ್ಲಿ ಬಿಸಾಕಿ ಹೊಟ್ಟೋಗ್ತಾರೆ. ಕೆಲವು ಕಡೆ ಟೊಮೊಟೊ ಆಗಿರಲಿ, ತರಕಾರಿಗಳಾಗಿರಲಿ ಎಲ್ಲವೂ ಸಹಿತ ಅಲ್ಲಲ್ಲೇ ಬಿಸಾಕಿ ಹೋಗಿರ್ತಾರೆ. ಅಂದರೆ ಅವರಿಗೆ ಆ ಸಂಕಟ ತಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಕಷ್ಟಪಟ್ಟು ಬೆಳೆಸಿ ಅದಕ್ಕೆ ಬೇಕು ಬೇಡ ನೋಡಿ. ಇವತ್ತಿನ ದಿನ ಪರಿಸ್ಥಿತಿ ಹೇಗಿದೆ ಅಂದರೆ ಯಾವ ಭೂಮಿಗಳಿಗೂ ಸಹಿತ ಔಷಧೋಪಚಾರ ನೋಡಿಸ್ತಿಲ್ಲ ಅಂದರೆ ಒಂದು ಬೆಳೆ ಬರೋದಿಲ್ಲ. ಪ್ರತಿಯೊಂದಕ್ಕೂ ಅದಕ್ಕೆ ಏನೋ ಒಂದು ಔಷಧಿ ಸಿಂಪಡಿಸಬೇಕು, ಆವಾಗಲೇ ಅದು ಬೆಳೆ ಬರ್ತಕ್ಕ. ಇಲ್ಲ ಅಂದರೆ ಹುಳುಗಳ ಕಾಟ, ಇನ್ನೇನೋ ಬರುತ್ತೆ, ಕ್ರಿಮಿಕೀಟಗಳಿರ್ತವೆ. ಇದೆಲ್ಲವನ್ನು ತಪ್ಪಿಸ್ಕೊಂಡು ಆತ ಮಾರ್ಕೆಟಿಗೆ ತರಬೇಕಾದ್ರೆ ಹಗಲಂದಿರ ರಾತ್ರಿ ಅಂದಿರ, ಎಷ್ಟೋ ಸತಿ ನೀರಿನ ವ್ಯವಸ್ಥೆ ಇರೋದಿಲ್ಲ, ರಾತ್ರಿ ಕತ್ತಲಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಆ ಜಮೀನುಗಳಲ್ಲಿ ಕತ್ಲ ನಡಿಬೇಕಾದ್ರೆ ಹುಳ ಉಪ್ಟ ಇತ್ತು, ಹಾವಿತ್ತು. ಸುಮ್ಮನೆ ಅಲ್ಲ, ರಾತ್ರಿ ಒಂದು ಸತಿ ಹಾಸಿಗೆ ಮೇಲೆ ಮಲಗಿದ ವ್ಯಕ್ತಿ ಬೆಳಗ್ಗೆ ಸೂರ್ಯೋದಯ ಆದಮೇಲೂ ಸಹಿತ ಯೋಚನೆ ಮಾಡ್ತಾರೆ, ಇನ್ನೊಂದು 10 ನಿಮಿಷ ಜಾಸ್ತಿ ಮಲಗೋಣ, ಇನ್ನೊಂದು 10 ನಿಮಿಷ ಜಾಸ್ತಿ ಮಲಗೋಣ ಅಂತ. ಅಂಥದ್ದೊಬ್ಬ ರೈತ ರಾತ್ರಿ ಅಂದಿರ ಹಗಲಂದಿರ, ಅವ್ನು ರಾತ್ರಿ ಆದರೂ ಮಧ್ಯರಾತ್ರಿ ಆದರೂ ಸಹಿತ ಆ ಸಮಯಕ್ಕೆ ಕರೆಂಟ್ ಬಂತು, ಇವಾಗ ನೀರು ಕಟ್ಟಬೇಕು ಅಂದರೆ ಮಧ್ಯರಾತ್ರಿ ಎದ್ದು ಹೋಗಬೇಕು. ಕೈ ತುಂಬ ಹಣ ಸಂಪಾದನೆ ಮಾಡುವಂಥ ವ್ಯಕ್ತಿ, ಅವನಿಗೆ ಭೂತ ಪ್ರೇತಗಳ ಬಾಧೆ ಇದೆ ಅಥವಾ ಇನ್ಯಾವುದೋ ಒಂಥರ ಬಾಧೆ ಇದೆ, ಇನ್ಯಾವುದೋ ಒಂಥರ ಭಯ ಇದೆ. ಆದರೆ ರೈತ ಸ್ಮಶಾನದ ಪಕ್ಕದಲ್ಲೇ ನಡ್ಕೊಂಡು ಹೋಗಬೇಕಾಗತ್ತೆ. ಸ್ಮಶಾನದ ಪಕ್ಕದಲ್ಲೇ ಇರುತ್ತೆ ಅವ್ರ ಜಮೀನು, ಸ್ಮಶಾನಕ್ಕೆ ಅನುಸರಿಸ್ಕೊಂಡಿರುತ್ತೆ. ಅಲ್ಲೂ ರಾತ್ರಿ ನೀರು ಕಟ್ಟಬೇಕು, ರಾತ್ರಿ ಅವನ ಜಮೀನು ನೋಡಬೇಕು. ಅದರಲ್ಲಿ ನಾವು ಬೆಳೆ ಹಾಕಿದ್ರೆ ರಾತ್ರಿ ಅದನ್ನು ಕಾವಲು ಕಾಯಬೇಕು. ಅಂದರೆ ಇನ್ಯಾರಾದರೂ ಕದ್ದುಕೊಂಡು ಹೋಗ್ತಾರೆ ಅನ್ನೋ ಭಯ ಇದ್ದರೆ ಆ ಸ್ಮಶಾನದ ಯಾವುದೋ ಗೋರಿಗಳ ಮೇಲೆ ಮಲ್ಕೋಬೇಕು. ನೋಡಿ ಹೇಗಿದೆ ಪರಿಸ್ಥಿತಿ. ಇದೆಲ್ಲವೂ ಒಳಗಡೆ ಇರುವಂತಹ ಸಮಸ್ಯೆಗಳು. ಇವತ್ತು ನಾನು ನಿಮಗೆ ಹೇಳೋದ್ರಿಂದ ಎಷ್ಟೋ ಜನ ಸಿಟಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ವಿದ್ಯಾರ್ಥಿಗಳಿಗೆ ಭತ್ತ ಹೇಗೆ ಬೆಳೀತಾರೆ, ಟೊಮೊಟೊ ಹೇಗೆ ಬೆಳೀತಾರೆ, ಹಣ್ಣುಗಳು ಹೇಗೆ ಬೆಳೀತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಭತ್ತ ಯಾವುದೋ ದೊಡ್ಡ ಮರ ಆಗಿರ್ಬೋದೇನೋ, ಮರದಲ್ಲಿ ಬರ್ತೇನೋ ಭತ್ತ ಅಂತ ತಿಳ್ಕೊಳ್ಳೋಂಥ ಜ್ಞಾನಿಗಳು ಅಂತಹ ವಿದ್ಯಾರ್ಥಿಗಳು ಇವತ್ತಿಗೂ ಇದ್ದಾರೆ. ಯಾಕೆಂದರೆ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡಬೇಕಾದ್ರೆ ಪುಸ್ತಕದ ಬದನೆಕಾಯಿ ಎಷ್ಟಿದೆಯೋ ಅಷ್ಟೇ. ಹೊರ ಪ್ರಪಂಚಕ್ಕೆ ಇರತಕ್ಕಂಥದ್ದು, ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥದ್ದು, ಶ್ರಮ ಪಡ್ತಕ್ಕಂಥದ್ದು, ಯಾರು ಶ್ರಮಿಸಿದ್ರೆ ಯಾರು ಊಟ ಹಾಕೋಕ್ಕಾಗುತ್ತೆ ಅಂತಕ್ಕಂಥದ್ರ ಅರಿವನ್ನು ಯಾವ ಶಾಲೆಗಳಲ್ಲೂ ಪಾಠ ಹೇಳೋದಿಲ್ಲ. ಹಿಂದಿತ್ತು ಅವೆಲ್ಲ. ಹಿಂದಿನ ಮಗ್ಗಿ ಪುಸ್ತಕ ಚೆನ್ನಾಗಿತ್ತು, ಇವತ್ತಿನ ಮಗ್ಗಿ ಪುಸ್ತಕ ಅಲ್ಲ. ಹಿಂದಿನ ಪುಸ್ತಕಗಳು ಚೆನ್ನಾಗಿತ್ತು, ಹಿಂದೆ ಇಷ್ಟೇ ಬುಕ್ ಇತ್ತು, ಜೀವನಕ್ಕೆ ಒಳ್ಳೆ ಪಾಠ ಆಗ್ತಾಯಿತ್ತು. ಇವತ್ತು ಇಷ್ಟು ಬುಕ್ ಆಗಿದೆ, ಬರೀ ಪುಸ್ತಕದ ಬದನೆಕಾಯಿ ಮಾತ್ರ ತಲೆಯಲ್ಲಿರುತ್ತೆ. ಮನೆಯಲ್ಲಿ ತಯಾರಾಗಿರ್ತಕ್ಕಂಥ ಪದಾರ್ಥವನ್ನು ಮಕ್ಕಳು ಕೊಟ್ಟರೆ ಸಂತೋಷವಾಗಿ ಊಟ ಮಾಡ್ತಾರೆ. ಆ ಪದಾರ್ಥ ತಯಾರಾಗಬೇಕಾದ್ರೆ ಅದ್ರ ಕಷ್ಟ ಎಷ್ಟೇ ಗೊತ್ತಿಲ್ಲ. ನಿಮ್ಮಪ್ಪ ಈ ಪದಾರ್ಥ ತರಬೇಕಾದ್ರೆ ನಿಮ್ಮಪ್ಪ ಏನು ಕಷ್ಟಪಡ್ತಿದ್ದಾನೆ ಅದ್ರಿಗೆ ಅರಿವು ಗೊತ್ತಿಲ್ಲ. ಯಾಕೆಂದರೆ ಮನೆಯಲ್ಲಿ ಮಕ್ಕಳು ಪಾಠ ಹೇಳಬೇಕಾದ್ರೆ ತಾಯಿ ಬೆಳಗ್ಗೆ ಮಕ್ಕಳನ್ನು ಬೇಗ ರೆಡಿ ಮಾಡಿ ಶಾಲೆಗೆ ಕಳಿಸಿದ್ರೆ ಸಾಕಾಗಿರುತ್ತೆ. ಅಲ್ಲಿಂದ ಬಂದ ತಕ್ಷಣ ಟ್ಯೂಷನ್, ಅದಾದರೆ ಸಾಕಾಗಿರುತ್ತೆ. ಟ್ಯೂಷನ್ನಿಂದ ಮನೆಗೆ ಬಂದ ತಕ್ಷಣ ಮಕ್ಕಳು ಸುಸ್ತಾಗಿರ್ತಾರೆ, ಚೇರ್ ಮೇಲೋ ಸೋಫಾ ಮೇಲೋ ಅಲ್ಲೇ ಕೂತ್ಕೋತಾರೆ. ಇನ್ನೂ ಹೆಚ್ಚಾದರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾರೆ. ಇನ್ನು ಅವರಿಗೆ ನೀತಿ ಪಾಠ ಎಲ್ಲಿ?
ಅಪ್ಪನ ಕಷ್ಟ ಏನು, ಅಮ್ಮನ ಕಷ್ಟ ಏನು, ಪದಾರ್ಥಗಳ ಬೆಲೆ ಏನು, ಯಾವ ಪದಾರ್ಥ ಹೇಗೆ ಬರುತ್ತೆ, ಮನೆಗೆ ಬಂದ ಅತಿಥಿ ಅಭ್ಯಾಗತನ ಹೇಗೆ ಸತ್ಕರಿಸಬೇಕು, ಎಲ್ಲಿದೆ ನೀತಿ ಪಾಠ? ಇದನ್ನು ತಾಯಿ ಹೇಳಲಿಕ್ಕೆ ಆಗೋದಿಲ್ಲ. ಹೋಲಿ ಶಾಲಾ ಕಾಲೇಜುಗಳಲ್ಲಿ ಹೇಳ್ತಾರಾ? ಸಾಧ್ಯವೇ ಇಲ್ಲ. ಶಾಲಾ ಕಾಲೇಜಲ್ಲಿ ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಅವ್ರ ಲೆಸನ್ಸು ಬುಕ್ಸ್ ಕಂಪ್ಲೀಟ್ ಆಗಬೇಕಲ್ಲ. ಅವ್ರದ್ದು ಇಷ್ಟಿಷ್ಟು ತಿಂಗಳು ಇಷ್ಟು ಪಾಠ ಮುಗಿಬೇಕು, ಅದಕ್ಕೊಂದು ಎಕ್ಸಾಮ್ ಕೊಡಬೇಕು, ಅದನ್ನು ಬರೆಸಬೇಕು. ಮನುಷ್ಯನ ಜೀವನಕ್ಕೆ ಬೇಕಾಗಿರುವಂತಹ ನೀತಿ ಪಾಠಗಳಿದೆಯಲ್ಲ, ಬದುಕಿನ ಸೂಕ್ಷ್ಮತೆಗಳಿದೆಯಲ್ಲ, ಅದನ್ನು ಬಿಟ್ಟು ಬೇರೆಲ್ಲ ತುಂಬುತ್ತಾ ಇದ್ದೀವಿ ನಾವು. ಹಿಂದಿನ ಮಕ್ಕಳಿಗೆ ಇಷ್ಟೆಲ್ಲ ಜ್ಞಾನ, ಇಷ್ಟೆಲ್ಲ ಪುಸ್ತಕಗಳು, ಇಷ್ಟೆಲ್ಲ ವ್ಯವಸ್ಥೆಗಳಿತ್ತ. ಆದರೆ ಹಿಂದಿನವರೇ ಇವತ್ತಿನ ಮಕ್ಕಳು ಪಾಠ ಮಾಡ್ತಿರ್ತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಮಕ್ಕಳಿಗೆ ಇಷ್ಟೆಲ್ಲ ಬುಕ್ಸ್ ಇದೆ. ಬಾಲ್ಯದಲ್ಲಿ 2 ವರ್ಷಕ್ಕೆ ಮಕ್ಕಳನ್ನ ತಗೊಂಡು ನಾವು ಶಾಲೆಗೆ ಹಾಕ್ತಾ ಇದ್ದೀವಿ, ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಆದರೆ ಹಿಂದೆ ನೀವು ಯಾರಿವತ್ತು ಪಾಠ ಮಾಡ್ತಾ ಇದ್ದೀರಲ್ಲ ಮಕ್ಕಳು, ಅಥವಾ ನೀವು ಯಾವ ಶಾಲೆಗೆ ಸೇರಿಸಿದಿರಲ್ಲ, ಅವರೇನು ಆಕಾಶದಿಂದ ಉದುರಿರ್ತಕ್ಕಂಥವ್ರಲ್ಲ, ಅಥವಾ ಅವ್ರು ಯಾವುದು ಬೇರೆ ದೇಶದಿಂದ ಬಂದಿರತಕ್ಕಂಥವ್ರಲ್ಲ. ಹಿಂದೆ ಇವತ್ತು ಪಾಠ ಮಾಡ್ತಿರ್ತಕ್ಕಂತಹ ಟೀಚರ್ಸು, ಉಪಾಧ್ಯಾಯರು, ಅಧ್ಯಾಪಕರು ಇವರೆಲ್ಲರೂ ಸಹಿತ 5ನೇ ಕ್ಲಾಸಿಗೆ, ಅಂದರೆ 5 ವರ್ಷಕ್ಕೆ ಅವರು ಕ್ಲಾಸಿಗೆ 1ನೇ ಕ್ಲಾಸಿಗೆ ಬಂದವರು ಮತ್ತು ಅವತ್ತಿನ ವಿದ್ಯಾಭ್ಯಾಸ ಹೇಗಿದೆಯೋ ಹಾಗೇ ನಡೆಸಿರ್ತಕ್ಕಂಥವ್ರು, ನಡೆಸ್ಕೊಂಡು ಇವತ್ತು ಟೀಚರ್ಸ್ ಆಗಿದ್ದಾರೆ. ಆದರೆ ಅಂತಹವ್ರಿಗೆ ಸಹಿತ ಇವತ್ತಿನ ದಿವಸ ಇದು ನಡಿಬೇಕು. ಕಾರಣ ಏನಪ್ಪ ಅಂದರೆ ಕಮರ್ಷಿಯಲು, ಜೀವನೋಪಾಯ. ನಾನು ಉದ್ಧಾರ ಆಗಬೇಕು, ನಾನು ಬೆಳೆ ದೊಡ್ಡವನಾಗಬೇಕು, ನನ್ನ ಶಾಲೆ ವೈಭವಪೂರಿತವಾಗಿ ಕಾಣಬೇಕು, ನಮ್ಮ ಶಾಲೆಯಲ್ಲಿ ಇಷ್ಟಿಷ್ಟು ಗ್ರಂಥಗಳನ್ನು ಇಟ್ಟು ಮಕ್ಕಳಿಗೆ ಓದಿಸ್ಬೇಕು, ಏನೋ ಹೊಸದಾಗಂಥ ಒಂದು ಆಕ್ಟಿವಿಟಿ ನಾವು ನಡೆಸಬೇಕು. ಇದು ಇವತ್ತಿನ ಪರಿಸ್ಥಿತಿ. ಆದರೆ ಇದನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಲ್ಲರ ಪೇರೆಂಟ್ಸ್ ಆಲೋಚನೆ ಮಾಡೋದೇನು, ನನ್ನ ಮಕ್ಕಳು ಚೆನ್ನಾಗಿ ಓದೋಡ್ಬೇಕು, ಹುಡ್ತಾನೆ ಅವ್ನು ಇಂಗ್ಲೀಷ್ ಮಾತಾಡಬೇಕು, ಹುಡ್ತಾನೆ ಅವನಂಥ ಲೆವೆಲ್ಗೆ ಬಂದುಬಿಡಬೇಕು, ಇನ್ನು 2 ವರ್ಷ 3 ವರ್ಷ ಅವರು ಕಂಪ್ಲೀಟ್ ಇಂಗ್ಲೀಷಲ್ಲೇ ಪೋಯಮ್ ಹೇಳಬೇಕು. ನೀವು ಹಾಗೆ ಇದ್ರಾ? ಒಮ್ಮೆ ಆಲೋಚನೆ ಮಾಡಿ. ನೀವು ಹಾಗಿದ್ದು ನಿಮ್ಮ ಮಕ್ಕಳು ಹೀಗಿರಬೇಕು ಅಂತ ಅಪೇಕ್ಷೆ ಪಡೋರಲ್ಲಿ ತಪ್ಪಲ್ಲ. ನೀವು ಓದಿರೋದೇ 5ನೇ ಕ್ಲಾಸ್, ಅಂದರೆ 5 ವರ್ಷ ಆದಮೇಲೆ ಶಾಲೆಗೆ ಬಂದಿರೋರು. ಅವಾಗೆಲ್ಲ ಈ ಥರ ಎಲ್ಲೂ ಇರಲಿಲ್ಲ, ಈ ಒಂದು ಎಜುಕೇಷನ್ ಅವತ್ತಿಲ್ಲ. ಆದರೆ ಇವತ್ತಿನ ಎಜುಕೇಷನ್ಗೆ ನಾವೆಲ್ಲ ಮಾರು ಹೋಗ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ₹1,00,000 ಕಟ್ಟಬೇಕು. ಅವತ್ತು ನಿಮ್ಮ ಅಪ್ಪ ಅಮ್ಮ ಕಟ್ಟಿದ್ದು ₹2 ₹3, ಅಥವಾ ₹5 ಜಾಸ್ತಿ ಅಂದರೆ ₹5 ಫೀಸ್ ಅವತ್ತಿಗೆ ಇದ್ದಿದ್ದು ನೀವು ನಿಮ್ಮ ಬಾಲ್ಯದಲ್ಲಿದ್ದಾಗ. ಆದರೆ ಇವತ್ತು ನೀವು ನಿಮ್ಮ ಮನೆ ಮಕ್ಕಳಿಗೆ 2 ಲಕ್ಷ 3 ಲಕ್ಷ ರೂಪಾಯಿ ಫೀಸ್ ಕೊಟ್ಟು, ಅದು ನೀವು ಎಕ್ಸಾಮ್ ಬರೋದು, ಅವ್ರು ಕೊಡ್ತಕ್ಕಂಥ ಏನು ಮನೆ ಹೋಮ್ವರ್ಕ್ಸ್ ಇದೆ, ಏನೊಂದು ಕ್ಲಾಸ್ ವರ್ಕ್ಸ್ ಇದೆ, ಅದನ್ನು ನೀವು ಮಾಡಬೇಕು, ಮಕ್ಕಳು ಮಾಡೋದಲ್ಲ. ಯಾಕೆಂದರೆ ಮಕ್ಕಳು ಸುಸ್ತಾಗ್ತಾರೆ, ಆಯಾಸ ಆಗ್ತಾರೆ. ಅವ್ರು ಮಲಗಿದ್ರೆ ಅವತ್ತಿನ ಟ್ಯೂಷನ್ ವರ್ಕ್ನ ಕಂಪ್ಲೀಟ್ ಮಾಡಿ ಬೆಳಗ್ಗೆ ಆ ಸ್ಕೂಲ್ ಬ್ಯಾಗಲ್ಲಿಟ್ಟರೆ ಅದನ್ನು ತೊಗೊಂಡೋಗಿ ಅವ್ರು ರೈಟ್ ಮಾರ್ಕ್ ಹಾಕಿ ಒಂದು ಗುಡ್ ಅಂತ ಹಾಕ್ಬಿಟ್ಟು ಮಕ್ಕಳ ಕೈ ಮೇಲೆ ಒಂದು ಸ್ಟಾರ್ ಹಾಕ್ಬಿಟ್ರೆ, ಅಬ್ಬಾ ನನ್ನ ಮಗು ನೋಡಿ ಸ್ಟಾರ್ ಹಾಕ್ಸ್ಕೊಬಂತು. ಅದು ಮಗು ಎಲ್ಲ ಸ್ಟಾರ್ ಹಾಕ್ಸ್ಕೋಬೇಕಾದ್ದು, ಮಗು ಅವ್ರ ಅಪ್ಪನೋ ಅವ್ರ ಅಮ್ಮನೋ ಸ್ಟಾರ್ ಹಾಕ್ಸ್ಕೊಂಬರ್ಬೇಕು. ಆವಾಗ ಅದು ಕರೆಕ್ಟ್ ಅನಿಸುತ್ತೆ. ಬಹುಶಃ ನಾನು ಹೇಳೋ ಮಾತೆಲ್ಲ ಸತ್ಯನೇ, ನೀವೆಲ್ಲ ಕೇಳಬೇಕು, ಆ ಕಡೆ ಬಿಡಬೇಕು. ವಿಧಿ ಇಲ್ಲ, ಯಾಕೆಂದ್ರೆ ನಿಮ್ಮ ಮಕ್ಕಳನ್ನಲ್ಲೇ ಸೇರಿಸ್ಬೇಕು. ಇರಲಿ, ಒಳ್ಳೆಯದಾಗಲಿ. ಭಗವಂತನ ಸಂಪೂರ್ಣ ಅನುಗ್ರಹ ಪ್ರತಿಯೊಬ್ಬರಿಗೂ ಇರಲಿ. ಹಾಕುವಂಥ ಪ್ರತಿ ಹೆಜ್ಜೆ ಒಳ್ಳೆಯ ಹೆಚ್ಚಿನ ಯಶಸ್ಸಿನ ಮಾರ್ಗದಲ್ಲಿರಲಿ. ನೀವೇನು ಅಂದುಕೊಂಡಷ್ಟು ಹೆಚ್ಚಿನ ಲಾಭವಾಗಿ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇನ್ನು ಮಂಗಳವಾರ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಹಾಗೂ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ತಾವು ಆರಾಧನೆ ಮಾಡ್ತಾ, ನಿಮ್ಮ ಜೀವನದಲ್ಲಿ ಹಾಕುವ ಪ್ರತಿ ಹೆಜ್ಜೆಯು ಸಹಿತ ಹೆಚ್ಚಿನ ಯಶಸ್ಸಿಂದ ಆಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪ್ರತಿನಿತ್ಯದ ಕಾಯಕ ಪಂಚಾಂಗದಿಂದ ಪ್ರಾರಂಭ. ಪಂಚಾಂಗ ಅವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲವನ್ನು ನಾವು ತಿಳ್ಕೊಂಡು ತದನಂತರ ಒಂದು ಹೆಜ್ಜೆಯನ್ನು ಹಾಕಬೇಕು. ಆಗಲೇ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ಕೋದಂಡರಾಮ ಜಾನಕಿ ರಾಮ. ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ, ಹನುಮನ ಆರಾಧನೆ ಮಾಡ್ತಾ, ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ದೇವತೆಗಳ ಆರಾಧನೆ ಮಂಗಳವಾರ ಅಂತಂದಾಗ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಜಾತ್ರಾ ಮಹೋತ್ಸವ, ಅಂದರೆ ವಾರ್ಷಿಕೋತ್ಸವದ ಕಾರ್ಯಕ್ರಮ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಬರುವಂಥ ಕಾಲ ಇದೇ ಬರ್ತಕ್ಕಂಥ 29ನೇ ತಾರೀಕು. ಅಂದರೆ 25ಕ್ಕೆ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಶನೇಶ್ವರನ ಪ್ರತಿಷ್ಠಾಪನಾ ಮಹೋತ್ಸವ ಸಹಿತ ಇದೇ ಬರ್ತಕ್ಕಂಥ 27ನೇ ತಾರೀಕಿದೆ. 27ನೇ ತಾರೀಕು ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಶನೇಶ್ವರನ ಆ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲಾರೂಪದಲ್ಲಿರ್ತಕ್ಕಂಥ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಇದೆ. ಅದಕ್ಕಾಗಿ ನೂತನವಾದಂತಹ ಭವ್ಯವಾದಂಥ ಒಂದು ಪುಟ್ಟ ಆಲೆಯನ್ನು ಸಿದ್ಧತೆ ಮಾಡ್ತಾ ಇದ್ದೀವಿ. ಹಾಗಾಗಿ 27ನೇ ತಾರೀಕು ಶನೇಶ್ವರನ ಪ್ರತಿಷ್ಠಾಪನೆ ಇದೆ. ಈ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಯಾಕೆಂದರೆ ಸಾಕಷ್ಟು ಅನುಷ್ಠಾನಗಳಾಗಿರ್ತಕ್ಕಂಥ ವಿಗ್ರಹ ಇದು.
ಶನೈಶ್ಚರನ ಯಜ್ಞಗಳನ್ನು ಈಗಾಗಲೇ 3 ಬಾರಿ ಆಶ್ರಮದಲ್ಲಿ ನಡೆಸಿದ್ದೀವಿ, ಅದೆಲ್ಲವೂ ತಮಗೆ ಗೊತ್ತಿದೆ. ಯಜ್ಞಕ್ಕೆ ಬಂದಂತಹ ಸಾಕಷ್ಟು ಜನ ಇದೇ ವಿಗ್ರಹಕ್ಕೆ ಎಷ್ಟೋ ಜನ ತಮ್ಮ ಕರಹಸ್ತದಿಂದ ತೈಲಾಭಿಷೇಕವನ್ನು ಮಾಡಿದ್ದೀರಿ. ತೈಲಾಭಿಷೇಕವನ್ನು ಒಬ್ಬೊಬ್ಬರು ಅನುಷ್ಠಾನಗಳನ್ನು ಮಾಡಬೇಕಾದ್ರೆ ಆ ಸಾನ್ನಿಧ್ಯ, ಆ ವಿಗ್ರಹದಲ್ಲಿ ಇನ್ನಷ್ಟು ಸಾನ್ನಿಧ್ಯ ಇರುತ್ತೆ. ಅಂತಹ ವಿಗ್ರಹಕ್ಕೆ ಮತ್ತೊಮ್ಮೆ ಸ್ವಾಮಿಗೆ ಅಭಿಷೇಕವನ್ನು ನಡೆಸಿ ವಿಶೇಷವಾಗಿ ಒಂದು ಕಡೆ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡಬೇಕು ಎಂಬತಕ್ಕಂಥ ಆಸೆ. ಅದಕ್ಕಾಗಿ ತಾವು ಈ ಒಂದು ಸಾನ್ನಿಧ್ಯಕ್ಕೆ ಬರುವಾಗ ಸ್ವಾಮಿಗೆ ನಿಮ್ಮ ಕರಹಸ್ತದಿಂದಲೇ ಶನೈಶ್ಚರನಿಗೆ ಮತ್ತೊಮ್ಮೆ ತೈಲಾಭಿಷೇಕವನ್ನು ಮಾಡಬಹುದು. ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಕಪ್ಪು ವಸ್ತ್ರ, ಎಳ್ಳು ಮತ್ತು ಎಳ್ಳೆಣ್ಣೆ, ಅದರಲ್ಲೂ ಮಕರ ಕುಂಭ ಒಂದಷ್ಟು ರಾಶಿಗಳಲ್ಲಿರ್ತಕ್ಕಂಥವರು ಎಳ್ಳೆಣ್ಣೆಯಿಂದ ಎಳ್ಳು ದೀಪ ಹಚ್ಚುವಂಥದ್ದು, ಎಳ್ಳೆಣ್ಣೆಯಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು. ನಿಮ್ಮ ಶಕ್ತಿಯಾನುಸಾರ ಈ ಶನೈಶ್ಚರ ಮಂದಿರಕ್ಕೆ ನಿಮ್ಮ ಶಕ್ತಿಯಾನುಸಾರ, ಈ ಶಕ್ತಿಯಾನುಸಾರ ಅಂತಕ್ಕಂಥ ಮಾತಿದು, ಇಷ್ಟೇ ಮಾಡಿ ಹೀಗೆ ಮಾಡಿ ಅಂತಲ್ಲ, ನಿಮ್ಮ ಶಕ್ತಿಯಾನುಸಾರ ಒಂದಷ್ಟು ಸೇವೆಗಳನ್ನು ಮಾಡಲಿಕ್ಕೂ ಸಹಿತ ಇದೊಂದು ಸುವರ್ಣಾವಕಾಶ. ಏಕೆಂದರೆ ನಾವು ಏನೇ ಮಾಡಿದ್ರೂ ಕೆರೆ ನೀರು ಕೆರೆಗೆ ಚೆಲ್ಲೋದಷ್ಟೇ, ಸಾಲ ಮಾಡಿ ತೊಗೊಂಡು ಬನ್ನಿ ಅಂತಲ್ಲ, ದೇವರು ನಿಮಗೆ ಕೊಟ್ಟದ್ರಲ್ಲಿ ಒಂದಷ್ಟು ದೇವರ ಸೇವೆ ಮಾಡೋಕ್ಕೆ ದಾರಿ ಆಗಲಿ ಎಂಬತಕ್ಕಂಥ ಚಿಂತನೆ ಮಾತ್ರ. ಇನ್ನು 27ನೇ ತಾರೀಕು ಶನೈಶ್ಚರನ ಪ್ರತಿಷ್ಠಾಪನಾ ಮಹೋತ್ಸವ ಇದೆ. 28, 29ನೇ ತಾರೀಕು ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನೆ ಆದಂತಹ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯ ಇದೇ ತಿಂಗಳಲ್ಲಿ 29ನೇ ತಾರೀಕು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಒಂದು ಪಂಚಮಿ ಇರೋದರಿಂದ, ನಾಗರ ಪಂಚಮಿ ಆದ್ದರಿಂದ ಅವತ್ತಿನ ದಿವಸಕ್ಕೆ 3 ವರ್ಷ ಅಂದರೆ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಬರುವಂಥ ಕಾಲ ಆಗುತ್ತೆ. ತಾವೆಲ್ಲರೂ ಬಂದು ದರ್ಶನ ಮಾಡಿ. ಇದಾದ ನಂತರ ಆ ವಿಶೇಷವಾಗಿರ್ತಕ್ಕಂಥ ಕಳಶಗಳಲ್ಲಿರ್ತಕ್ಕಂಥ ಕಳಶ ಜಲದಿಂದ 30ನೇ ತಾರೀಕು ವಸಂತೋತ್ಸವ ಇದೆ. ಅಂದರೆ ವಸಂತ ಲಕ್ಷ್ಮೀನಾರಾಯಣರ ಹವನವನ್ನು ನಡೆಸಿ ದಂಪತಿಗಳಿಗಾಗಲಿ ಅಥವಾ ಮದುವೆ ಆಗದಿರತಕ್ಕಂಥವ್ರಿಗಾಗಲಿ ಅಥವಾ ಕುಟುಂಬದಲ್ಲಿ ಸಮಸ್ಯೆ ಹೊತ್ತಿರತಕ್ಕಂಥವ್ರಿಗಾಗಲಿ ಅಂತಹ ಒಂದು ಯಾರೊಬ್ಬರಾದರೂ ಸಹಿತ ಎಲ್ಲರಿಗೂ ಅನುಗ್ರಹ ಸಿಗಲಿ ಎಂಬತಕ್ಕಂಥ ಚಿಂತನೆಯಿಂದ ವಿಶೇಷವಾಗಿ ಭಗವಂತನಿಗೆ ಒಂದು ಮಹಾಸೇವೆ ನಡೀತಾ ಇದೆ. ಈ ಸೇವೆಗೂ ಸಹಿತ ತಾವು ಮುಂದೆ ಬಂದು ಸೇವೆಯನ್ನು ಸ್ವೀಕರಿಸಿ. ಹಾಗೆ ಇಷ್ಟೆಲ್ಲ ಸೇವೆಗಳ ಮಧ್ಯದಲ್ಲಿ ತಮಗೇನಾದರೂ ಒಂದು ಮನಸ್ಸಿಗೆ ಇಂಥದ್ದೊಂದು ಸೇವೆ ಮಾಡಬೇಕು, ಅದಕ್ಕೆ ವಿಚಾರಣೆ ಬೇಕು ಅಂದಾಗ ನಾನೀಗ ತಿಳಿಸುವಂತಹ ನಂಬರ್ಗೆ ತಾವೊಂದು ವಾಟ್ಸಪ್ ಮಾಡಿ. ವಾಟ್ಸಪ್ ಮುಖಾಂತರ ಇಲ್ಲಿನ ವಿಚಾರಗಳ ಸ್ಪಷ್ಟವಾಗಿ ನಿಮ್ಮ ಮಾಹಿತಿ ತಿಳ್ಕೊಂಡು ನಿಮ್ಮಿಂದ ಆದಂಥ ಸೇವೆಯನ್ನು ತಾವು ಮಾಡ್ಬೋದು. 9980520171 9980520171 ಈ ನಂಬರಿಗೆ ಕರೆ ಮಾಡಿ. ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿ. ನೀವು ಏನು ಸೇವೆ ಮಾಡಲಿಕ್ಕೆ ಇಚ್ಛಿಸ್ತೀರಿ, ನೀವು ಮಾಡುವಂಥ ಸೇವೆಯನ್ನು ವಾಟ್ಸಪ್ ಮುಖಾಂತರ ಕಳಿಸಿದ್ರೆ ನಮ್ಮ ಸಿಬ್ಬಂದಿ ನಿಮಗೆ ಕರೆ ಮಾಡಿ ನಿಮ್ಮೊಂದಿಗೆ ಮಾತಾಡ್ತಾರೆ. ಹಾಗೆ ತಾವೆಲ್ಲರೂ ಸಹಿತ ಸೇವೆ ಮಾಡೋದು ಬಿಡೋದು ಅದು ಅನಂತರ, ಆದರೆ ನಡೀತಕ್ಕಂಥ ಪ್ರತಿಷ್ಠಾಪನೆಗೆ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಮಹರ್ಷಿ ಮಂದಿರ, ಸಾಲಿಗ್ರಾಮ ಕ್ಷೇತ್ರ, ಬೆಂಗಳೂರು ಉತ್ತರ, ನವರತ್ನ ಅಗ್ರಹಾರಕ್ಕೆ ಬನ್ನಿ, ಭಾಗವಹಿಸಿ ಸ್ವಾಮಿಯ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ. ಒಳ್ಳೆಯದಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವಂತನ ಪ್ರಾರ್ಥನೆ, ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆಯೇ ನಮ್ಮೊಂದಿಗೆ ಇರ್ತಕ್ಕಂಥವರು ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತೀಸ್, ಜೊತೆಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂಥ ಒಂದು ರತ್ನ. ಈ ರತ್ನವನ್ನು ಧರಿಸಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋರು ಸಾಕಷ್ಟು ಜನ ಆಗಿದ್ದಾರೆ. ಹಾಗಿದ್ದಾಗ ಯಾರಾದರೂ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಇರತಕ್ಕಂತಹ ಉಪಯುಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು, ಜೊತೆಗೆ ಎಷ್ಟೋ ಕೆಲಸ ಕಾರ್ಯಗಳ ಸಿದ್ಧಿಗಾಗಿ ತಾವೊಮ್ಮೆ ಧರಿಸಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಇದು ನಮ್ಮ ಆಶ್ರಮದಲ್ಲೂ ಸಿಗುತ್ತೆ. ಹಾಗೆ ನಿಮ್ಮ ಈಗ ಸ್ಕ್ರೀನ್ ಮೇಲೆ ಬರುವಂತಹ ನಂಬರಿಗೆ ಕರೆ ಮಾಡಿದ್ರೆ ಅವರು ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡುವಂಥದ್ದು ಇದೆ. ಜೊತೆಗೆ ಈಗ ಪ್ರಸ್ತುತ ಕಾಲದಲ್ಲಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸೋದ್ರಿಂದ ಇಲ್ಲಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ಇರ್ತಕ್ಕಂಥ ಕೆಲವಷ್ಟು ಬಹುಮಾನಗಳನ್ನು ಸಹಿತ ನಿಮ್ಮದಾಗಿಸ್ಕೊಳ್ಬೋದು. ಯಾಕೆಂದರೆ ಸಾಕಷ್ಟು ಬಹುಮಾನಗಳನ್ನು ಜೊತೆಗಿಟ್ಕೊಂಡು ಬರ್ತಿರ್ತಕ್ಕಂತಹ ಕಾಲ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ದು. ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದೃಷ್ಟವಂತರಾಗಿ. ಒಳ್ಳೆಯದಾಗಲಿ. ಸುದರ್ಶನ್ ಸಿಲ್ಕ್ ಎಂಬತಕ್ಕಂಥದ್ದು ಮಾರುತಳ್ಳಿ ಮತ್ತು ಚಿಕ್ಕಪೇಟೆ ಎರಡೂ ಕಡೆ ಇದರ ಮಳಿಗೆಗಳಿದೆ. ಮಾರುತಳ್ಳಿ ಮತ್ತು ಚಿಕ್ಕಪೇಟೆಯಲ್ಲಿರ್ತಕ್ಕಂತಹ ಈ ಮಳಿಗೆಗಳಿಗೆ ಒಮ್ಮೆ ಭೇಟಿ ಕೊಟ್ಟು ನಿಮಗೆ ಬೇಕಾಗಿರ್ತಕ್ಕಂಥ, ನಿಮಗೆ ಸಂಬಂಧಪಡ್ತಕ್ಕಂಥ ಅಲಂಕಾರದ ಸೀರೆಗಳನ್ನು ತಾವು ನೋಡಬಹುದು. ಒಳ್ಳೆಯದಾಗಲಿ. ಇನ್ನು ಎಷ್ಟೋ ಜನ ದಂಪತಿಗಳಿಗೆ ಸಂತಾನ ಇಲ್ಲ. ಸಂತಾನ ಇಲ್ಲದಿರತಕ್ಕಂಥವರು ದಿನಂಪ್ರತಿ ಕಣ್ಣೀರಿಡ್ತಿದ್ದೀರಿ. ಆದರೆ ಒಂದು ಪರಿಹಾರ ಅಂತ ಬೇಕಾಗಿದೆ. ದಿನ ಕಳೆದಿರ, ಸಮಯವನ್ನು ಮುಂದಕ್ಕೆ ಕಳಿಸ್ದಿರ ಆದಷ್ಟು ಬೇಗ ಮನೆಗೊಂದು ಸಂತಾನ ಬರುವಂಥದ್ದಾಗಲಿ ಎಂಬತಕ್ಕಂಥ ಚಿಂತನೆಯಿಂದ ಸರಿಯಾದಂತಹ ನುರಿತ ವೈದ್ಯರನ್ನು ಸಂಪರ್ಕಿಸಬೇಕು. ಆ ನುರಿತ ವೈದ್ಯರು ನಿಮಗೆ ಸಿಗುವ ಸ್ಥಳ ತಾಮರ IVF ಸೆಂಟರ್. ತಾಮರ IVF ಸೆಂಟರಿಗೆ ಬನ್ನಿ. ಅಲ್ಲಿರ್ತಕ್ಕಂತಹ ವೈದ್ಯರನ್ನು ಕನ್ಸಲ್ಟ್ ಮಾಡಿ ನಿಮ್ಮ ಕುಟುಂಬಕ್ಕೆ ಒಂದು ಮುದ್ದಾದಂಥ ಕಂದಮ್ಮ ಬರುವಂಥದ್ದಾಗಲಿ ಎಂಬತಕ್ಕಂಥ ಚಿಂತನೆ ಮಾತ್ರ. ಇನ್ನು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಶ್ರಾವಣ ಬಂತು.
ಆಗಮಿಸ್ತಿರ್ತಕ್ಕಂಥ ಶ್ರಾವಣ ಮಾಸಕ್ಕೆ ದೇವರ ದೇವತಾ ಅರ್ಚನೆಗೆ ವಿಶೇಷವಾಗಿರ್ತಕ್ಕಂಥ ಧೂಪ, ಆ ಧೂಪದಿಂದಲೇ ಭಗವಂತನ ತೃಪ್ತಿ, ಜೊತೆಗೆ ಆತನ ಕೃಪಾಶೀರ್ವಾದ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 15/7/2025 ಮಂಗಳವಾರ ಪಂಚಮಿ ಶತಭಿಷಾ ನಕ್ಷತ್ರ. ಮಂಗಳವಾರ ಪಂಚಮಿ ಶತಭಿಷಾ ನಕ್ಷತ್ರ. ಈ ಶುಭ ಮುಹೂರ್ತದಲ್ಲಿ ಇವತ್ತಿನ ರಾಶಿಫಲವನ್ನು, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ರಾಶಿಫಲವನ್ನು ತಿಳ್ಕೊಂಡು ನಮ್ಮ ಯೋಗಾಯೋಗಗಳನ್ನು, ಜೊತೆಗೆ ಬರ್ತಕ್ಕಂಥ ಯಾವುದೇ ಒಂದು ಸಂಕಷ್ಟಗಳಿದ್ದರೂ ಆ ಕಷ್ಟಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಣುವಂತಹ ಅದೃಷ್ಟ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಭಗವಂತನ ಕೃಪಾಕಟಾಕ್ಷದಿಂದ ಮಾತ್ರ ಸಾಧ್ಯ ಮನುಷ್ಯ ಹಾಕುವ ಹೆಜ್ಜೆಯಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣತಕ್ಕಂಥದ್ದು. ಕೆಲವೊಮ್ಮೆ ಆಗುವಂತಹ ಕೆಲವಷ್ಟು ಅಚಾತುರ್ಯಗಳಿಗೆ, ಏನಾದರೂ ಒಂದಿಷ್ಟು ಸಮಸ್ಯೆಗಳಂತೆ ಎದುರಾದಾಗ ಸಮಸ್ಯೆಗಳಿಗೊಂದು ಪರಿಹಾರ ಬೇಕಾಗತ್ತೆ. ಆ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಭಗವತಿಯ ಅನುಗ್ರಹ ಬೇಕು. ಹಾಗೆ ಕೆಲವಷ್ಟು ಸತ್ಯಾಸತ್ಯತೆಗಳ ಸರಿಯಾದ ಸನ್ಮಾರ್ಗ ಬೇಕು. ಭಗವಂತನ ಕೃಪಾಶೀರ್ವಾದದಿಂದ ಮಾತ್ರ ಸಾಧ್ಯ ಹೆಚ್ಚಿನ ಫಲಗಳು ಸಿಗ್ತಕ್ಕಂತಹದ್ದು. ಇವತ್ತು ದೇವಿಯ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗುವಂಥದ್ದಿರಲಿ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ರಾಶಿಗಳು, ರಾಶಿ ಫಲಗಳು, ಜೊತೆಗೆ ಅದರಲ್ಲಿರ್ತಕ್ಕಂಥ ಆ ಫಲಗಳಲ್ಲಿ ಬರಬೇಕಾದ್ರೆ ಒಂದಿಷ್ಟು ಶಾಂತಿಗಳಿರುತ್ತಲ್ಲ, ಆಗಿಂದಾಗಲೇ ಮಾಡಿಕೊಳ್ಳೋದು ಅವತ್ತಿಗೆ ಅನುಕೂಲ ಕೊಡುತ್ತೆ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಇದ್ದು ಇನ್ನು ರಾಶಿಫಲದ ಕಡೆ ಗಮನ ಹರಿಸುವಂಥ ಕಾಲ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ದೀರೋ, ಯಾವ್ಯಾವ ಫಲಗಳನ್ನು ಆಯ್ಕೆ ಮಾಡಿಕೊಂಡು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಅದೆಲ್ಲವೂ ಸಹಿತ ನಿಮಗೆ ಕಾರ್ಯಸಿದ್ಧಿ ಆಗುವಂಥದ್ದಾಗಲಿ. ಹಾಗೆ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಬೇಕಾಗಿದೆ. ಅಭಿವೃದ್ಧಿ ಬಗ್ಗೆ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಮ್ಮೆ ಸಾಧ್ಯವಾದಷ್ಟು ಬೇಗ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ದರ್ಶನ ಅಥವಾ ನಾಗದೇವರ ದರ್ಶನ ಅಥವಾ ಹತ್ತಿರದಲ್ಲೆಲ್ಲಾದರೂ ಒಂದು ಹುತ್ತಕ್ಕೆ ಹೋಗಿ 3 ಪ್ರದಕ್ಷಿಣೆ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದ, ಆ ಮೃತ್ತಿಗೆ ಪ್ರಸಾದವನ್ನು ನೀವು ಹಣೆಗಚ್ಕೊಳ್ಳುವಂಥ ಒಂದು ಕ್ರಮಕ್ಕೆ ತಾವು ಮುಂದಾದರೆ ಅದು ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು. ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡಬೇಕು. ಯಾವುದು ಸರಿ ಯಾವುದು ತಪ್ಪು ಇದರ ಅರಿವನ್ನು ತಂದುಕೊಳ್ಬೇಕು. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ಇನ್ನಷ್ಟು ದುಃಖದಿಂದ ಆದಷ್ಟು ಬೇಗ ದೂರ ಆಗುವಂತಹದ್ದು ಮೇಷರಾಶಿಯವರಿಗೆ ಸಿಗಬೇಕು. ಇದಕ್ಕಾಗಿ ರಕ್ತಚಂದನ ಅಥವಾ ಕೆಂಪು ಗಂಧ ಅಥವಾ ಒಂದಿಷ್ಟು ಕುಂಕುಮವನ್ನು ನೀರಲ್ಲಿ ಕಲಸಿ ಆ ಗಂಧವನ್ನು ತಾವು ಹಣೆಗೆ ಹಚ್ಕೊಂಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಮನಸ್ಸಲ್ಲಿ ದುಃಖ ದುಮ್ಮಾನ ದೂರ ಆಗುತ್ತೆ. ಇರ್ತಕ್ಕಂತಹ ದೋಷಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ 2 ರಿಂದ 6 ಗಂಟೆ 20 ನಿಮಿಷ 2 ರಿಂದ 6 ಗಂಟೆ 20 ನಿಮಿಷದೊಳಗಾಗಿ ಯಾವ ಕೆಲಸ ಮಾಡಬೇಕು, ಯಾವುದು ಮಾಡಿದ್ರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಯಾವುದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಎಂಬತಕ್ಕಂಥದ್ದರ ಚಿಂತನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವಿಗ್ನತನ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೆಲವಷ್ಟು ಆವೇಶಗಳನ್ನು ದೂರ ಮಾಡಿ ಶಾಂತಿ ಸಮಾಧಾನವಾಗಿದ್ದರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಮಂಗಳವಾರ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು 21 ಗರಿಕೆಯನ್ನು ಗಣಪನ ಪಾದದ ಮೇಲಿಟ್ಟು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಪಠನೆ ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಕೆಲವಷ್ಟು ವಿಚಾರಗಳನ್ನು, ಸಾಧ್ಯವಾದಷ್ಟು ಕೆಲವಷ್ಟು ವಿಚಾರಗಳನ್ನು ಸರಿಯಾಗಿ ಕ್ರಮಬದ್ಧವಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಎಡಗಡೆ ಮೊಣಕಾಲು ನೋವು ಕಾಣಿಸ್ಬೋದು. ಆದಷ್ಟು ವೃಷಭ ರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ತಂದುಕೊಂಡು ಅಸಮಾಧಾನದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಶಾಂತಿ ಬೇಕು, ಸಮಾಧಾನ ಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಅಥವಾ ನಿಮ್ಮ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತಕ್ಕಂತಹ ಯೋಗ ಫಲ ನಿಮಗೆ ಸಿಗಬೇಕಾದರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷದ ಒಳಗಾಗಿ ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ದು ಎಚ್ಚರಿಕೆಯಿಂದಿದ್ದರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತಿದೆಯಲ್ಲ, ಅದನ್ನು ಯಾರೊಬ್ಬರೊಂದಿಗೆ ಹಂಚ್ಕೊಳ್ಬೇಕಾದ್ರೂ ಸ್ವಲ್ಪ ನೋವಿನ ಸಂಗತಿನೇ ಆಗುತ್ತೆ. ಆದರೂ ಇವತ್ತು ನಿಮ್ಮ ಗೃಹಸ್ಥಿತಿಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದೀರ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದು ಗೋ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಒಂದಿಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ರಾಶಿ ಫಲದಲ್ಲಿ ಒಂದಷ್ಟು ಒಳಿತನ್ನು ಕಾಣಬಹುದು. ಆದರೂ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳು, ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಕೆಲಸ ಕಾರ್ಯಗಳು ಯಾವುದನ್ನೇ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ರೀತಿ ಮುಂದೆ ನಡಿಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಆಶೀರ್ವಾದ. ಅದಕ್ಕಾಗಿ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನೇ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ, ಆಗಷ್ಟೇ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿ, ಬೆಲ್ಲ ಮತ್ತು ಗೋಧಿಯನ್ನು ಯಾವುದಾದ್ರೂ ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೆಲವಷ್ಟು ವಿಚಾರಗಳನ್ನು ಮನದಾಳದ ಮಾತಿಂದ ಮೊದಲುಕೊಂಡು ಪ್ರಸ್ತುತ ಇರ್ತಕ್ಕಂತಹ ವಾಸ್ತವಾಂಶ ಏನಿದೆಯೋ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಶಾಲಾ ಕಾಲೇಜುಗಳದಾಗಿರಲಿ ಅಥವಾ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟದ್ದಿರಲಿ ಅಥವಾ ಒಬ್ಬ ವ್ಯಕ್ತಿ ಸಣ್ಣ ಕಷ್ಟಗಳೇನಿದೆಯೋ ಅದು ಒಬ್ಬರ ಕಷ್ಟ ಆಗಿರೋದಿಲ್ಲ. ಎಲ್ಲರಲ್ಲಿರ್ತಕ್ಕಂಥ ಕಷ್ಟಗಳಿಗೆ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿರುತ್ತೆ. ಹಾಗಾಗಿ ಕೆಲವಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ನಮ್ಮ ಕರ್ತವ್ಯ. ಇರಲಿ, ಇನ್ನು ರಾಶಿಫಲಗಳನ್ನು ಮುಂದುವರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಕೆಲವಷ್ಟು ವಿಚಾರಗಳನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಆದರೂ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಆ ಬದಲಾವಣೆಯ ಪರ್ವ ಸಮಂಜಸವಾಗಿರಬೇಕು. ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕು. ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದರ ಚಿಂತನೆ ಮಾಡಬೇಕು. ಇವತ್ತು ಏನಾದರೂ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ ಅಥವಾ ಚಂದ್ರಶೇಖರನ ಆರಾಧನೆ ಮಾಡಿ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಆದರೆ ಕರ್ಕಾಟಕ ರಾಶಿಯವರು ಚಂದ್ರಶೇಖರನ ಪ್ರಾರ್ಥನೆ ಮಾಡ್ತಾ ಅಥವಾ ಗೌರಿಯನ್ನು, ಗ್ರಾಮ ದೇವತೆಯನ್ನು ಆರಾಧನೆ ಮಾಡ್ತಾ ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸಗಳಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಆ ತಾಳ್ಮೆ ಇಲ್ದಿರ ಇದ್ದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಸಾಧ್ಯವಾದಷ್ಟು ಶಾಂತಿ ಸಮಾಧಾನವಾಗಿ ಇರಬೇಕಾಗತ್ತೆ. ಸಮಸ್ಯೆಗಳು ಕಷ್ಟಗಳು ಏನೇ ಬಂದರೂ ಅದನ್ನು ಹೆದರಿಸಿ ಮುಂದೆ ನಡೆಯಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಇವತ್ತು ಕರ್ಕಾಟಕ ರಾಶಿಯವರು ಹೊರಲೇಬೇಕಾಗತ್ತೆ. ಯಾಕೆಂದರೆ ಮಾಡದಿರತಕ್ಕಂಥ ಕೆಲವಷ್ಟು ತಪ್ಪು ಒಪ್ಪುಗಳಿಗೆ ತಲೆಬುಗ್ಸಿ ನಿಲ್ಲಬೇಕಾದ ಪರಿಸ್ಥಿತಿ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಇರಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾಗಿ ಕ್ರಮಬದ್ಧವಾಗಿ ತಿಳ್ಕೊಂಡ್ರೆ ಮಾತ್ರ ಸರಿ ಹೋಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆ ಮುಂದಿಡೋದಾದರೆ ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಎಷ್ಟೇ ಧರ್ಮ ಮಾರ್ಗದಲ್ಲಿದ್ದರೂ, ಎಷ್ಟೇ ನ್ಯಾಯಬದ್ಧವಾದ ಆಲೋಚನೆ ಮಾಡ್ತಿದ್ರು, ಅದರಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಹಿರಿಯರ ಆಶೀರ್ವಾದ ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಬೇಕು. ಅದರಲ್ಲೂ ಇವತ್ತು ರಾಹುಕಾಲದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ದುಃಖದ ಸನ್ನಿವೇಶಗಳಿಂದ ದೂರ ಆಗ್ತೀರಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಕೆಲಸ ಆದರೂ ಮನುಷ್ಯ ಅವ್ರದ್ದೇ ಆದಂತಹ ಒಂದಷ್ಟು ಮನಸ್ಥಿತಿಗಳಲ್ಲಿ ನಡೆಯಬೇಕು. ಆ ಮನಸ್ಥಿತಿಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲದೇ ಇದ್ದರೆ ಯಾವ ಕೆಲಸದಲ್ಲೂ ತಾನು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು
ಒಂದಷ್ಟು ಗೋಕ್ಷೀರವನ್ನು ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಕ್ಷೀರವನ್ನು ಶಿವಮಂದಿರಕ್ಕೆ ಕೊಟ್ಟು ಅಥವಾ ಯಾರಾದರೂ ಸಣ್ಣ ಪುಟ್ಟ ಮಕ್ಕಳು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಸಿಂಹರಾಶಿಯವರು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಒಳಿತನ್ನು ಕಾಣ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಹೊಸದಾಗಿ ಮಾಡುವಂತಹ ಉದ್ಯೋಗ ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡಿ. ಮಾಡ್ತಿರುವಂತಹ ಉದ್ಯೋಗದಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸಾಕಷ್ಟು ಲಾಭವನ್ನು ಇವತ್ತು ತಾವು ತಂದುಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಎದುರಾಗುತ್ತೆ. ಮನಸ್ಸು ಶಾಂತಿ ನೆಮ್ಮದಿ ಇರೋದಿಲ್ಲ. ಏನಾದರೂ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಸರಿಯಾದ ಸನ್ಮಾರ್ಗ ನಿಮಗೆ ಸಿಗಬೇಕಾದ್ರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ಸರಿಯಾದ ದಾರಿಯಲ್ಲಿ ಹುಡುಕಬೇಕು. ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಮೈಕೈ ನೋವು ಅಥವಾ ಯಾವುದಾದ್ರೂ ಒಂದು ಕೆಲಸ ಸರಿ ಹೋಗ್ತಿಲ್ಲ, ಸರಿಯಾದಂಥ ವೃತ್ತಿಯಲ್ಲಿ ನಾನು ನಡೀಲಿಕ್ಕೆ ಆಗ್ತಿಲ್ಲ ಎಂಬತಕ್ಕಂಥದ್ರ ಆಲೋಚನೆ ಇರುತ್ತೆ. ಇವತ್ತಿನ ದಿವಸ ನೀವು ಮಾತಾಡಬೇಕಾಗಿರ್ತಕ್ಕಂಥದ್ದು ಅಥವಾ ನೀವು ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ, ನಿಮ್ಮಲ್ಲಿ ಬಂದು ಒದಗಬೇಕಾಗಿರ್ತಕ್ಕಂಥ ಕೆಲವಷ್ಟು ಅದೃಷ್ಟದ ಕ್ಷಣಗಳನ್ನು ಎಲ್ಲೋ ಒಂದು ಕಡೆ ತಾವೇ ತಮ್ಮ ಕೈಯಾರ ದೂರ ಮಾಡಿಕೊಳ್ತೀರಿ. ಇವತ್ತು ಮಧ್ಯಾಹ್ನ 1 ಗಂಟೆ 12 ನಿಮಿಷದಿಂದ 4 ಗಂಟೆ 23 ನಿಮಿಷದೊಳಗಾಗಿ ತುಂಬ ಒಂದು ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇದೇ ಸಮಯದಲ್ಲಿ ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳು ಅಥವಾ ಒಂದಷ್ಟು ಉದ್ದಿನಬೇಳೆ, ಉದ್ದು ಅಥವಾ ಹೆಸರು ಈ ಸಮಯದಲ್ಲಿ ತೆಗೆದು ಪಕ್ಕದಲ್ಲಿಟ್ಟು ದೇವರ ಪ್ರಾರ್ಥನೆ ಮಾಡ್ತಾ ಸಂಜೆ ನವಗ್ರಹಗಳ ಆಲಯಕ್ಕೆ ಬಂದು 9 ಪ್ರದಕ್ಷಿಣೆ ಮಾಡಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಹೀಗೆ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಕೆಲವಷ್ಟು ವ್ಯವಹಾರಗಳಲ್ಲಿ, ಕೆಲವಷ್ಟು ವಿಚಾರಗಳಲ್ಲಿ ಮಾನಸಿಕವಾದಂತಹ ಒತ್ತಡಗಳಿರುತ್ತೆ. ತಾನು ಮಾಡುವಂತಹ ತಪ್ಪು ತನಗೇನು ಅಂತಕ್ಕಂಥದ್ದು ಅರಿವಾದರೂ ಆ ತಪ್ಪನ್ನು ಹೇಗೆ ಸರಿದಿದ್ದುಕೊಳ್ಬೇಕಪ್ಪ ಎಂಬತಕ್ಕಂಥದ್ರ ಆಲೋಚನೆ ಇಲ್ಲದಂಥ ರೀತಿಯಲ್ಲಿರುತ್ತೆ. ಕೆಲವಷ್ಟು ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಆದರೂ ವ್ಯವಸ್ಥೆ ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ನಡೆಸೋಕ್ಕಾಗದಂಥ ಪರಿಸ್ಥಿತಿ ಆಗುತ್ತೆ. ಮನುಷ್ಯ ಎಲ್ಲವನ್ನೂ ಯಥೇಚ್ಛವಾದಂಥ ರೀತಿ ಕೊಡಬಹುದು, ಆದರೆ ಒಳ್ಳೆ ಮನಸ್ಸು, ಅಲ್ಲಿ ಶಾಂತಿ ಸಮಾಧಾನ ಅದನ್ನು ಮಾತ್ರ ತಮಗೆ ತಾವೇ ತಂದುಕೊಳ್ಬೇಕಾಗತ್ತೆ. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಬಾಲ್ಯ ಸ್ನೇಹಿತರಾಗಿರಲಿ ಅಥವಾ ನಿಮ್ಮ ಹಿಂದೆ ಸಹಾಯ ಮಾಡಿರ್ತಕ್ಕಂಥವರಾಗಿರಲಿ ಅಥವಾ ನೀವು ಹಾಕುವ ಹೆಜ್ಜೆಯಲ್ಲಿ ನಿಮ್ಮನ್ನು ಕೈ ಹಿಡಿದಿರ್ತಕ್ಕಂಥವರಾಗಿರಲಿ, ಇಂತಹ ಅವರಿಗೆ ಆಗಿರ್ತಕ್ಕಂತಹ ಒಂದಷ್ಟು ಅಂದರೆ ನಿಮ್ಮ ಮಧ್ಯದಲ್ಲಿ ಅವರ ಮತ್ತು ನಿಮ್ಮಗಳ ಮಧ್ಯದಲ್ಲಿ ಆಗಿರ್ತಕ್ಕಂಥ ಬೆರಕಿನ ಸನ್ನಿವೇಶವನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಬೇಕು. ಯಾಕೆ ಅಂದರೆ ಕೆಲವಷ್ಟು ವಿಚಾರಗಳು ಕೆಲವು ಗೌಪ್ಯವಾಗಿ ಹಾಗೇ ನಿಂತು ಹೋದರೆ ಅದು ಒಂದಲ್ಲ ಒಂಥರ ಅದು ವಿಷವಾಗಿ ಮಾರ್ಪಾಟಾಗುತ್ತೆ. ಹಾಗಾಗದಿರ ಒಂದು ಇರ್ತಕ್ಕಂಥ ಸ್ನೇಹವನ್ನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ತಕ್ಕಂಥದ್ದು, ಆಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಅದರಲ್ಲೂ ಹೆಣ್ಣುಮಕ್ಕಳು, ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ನೀವು ಕುಟುಂಬದಲ್ಲಾಗಲಿ ಅಥವಾ ನಿಮ್ಮ ಪರಿಸರದಲ್ಲಾಗಲಿ ಅಥವಾ ನಿಮ್ಮ ಸ್ನೇಹಿತರ ಮಧ್ಯೆ ಆಗಿರಲಿ ಏನಾದರೂ ವ್ಯಾಜ್ಯಗಳು ತಂದುಕೊಂಡಿದ್ದರೆ, ಏನಾದರೂ ಗಲಾಟೆ ಕದನಗಳಿದ್ದರೆ ಆದಷ್ಟು ಅದನ್ನು ಸಮಾಧಾನ ರೀತಿ ಕೂತ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ. ದಿನ ಕಳಿತಾ ಹಳಸ್ದಂಗೆಲ್ಲ ಅದು ಕೊಳೆ ಜಾಸ್ತಿ ಆಗುತ್ತೆ, ಅದರ ಸಮಸ್ಯೆ ಜಾಸ್ತಿ ಆಗುತ್ತೆ. ಆ ಸಮಸ್ಯೆಗೆ ಸಿಲುಕೊಂಡು ನಾಳೆ ಆರೋಗ್ಯ ಕೆಡಿಸ್ಕೊಳ್ಳದಿರ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಕಾರಣ ಇವತ್ತಿನ ಗೃಹಸ್ಥಿತಿಗಳು ಈ ಸಮಸ್ಯೆಯನ್ನು ತೋರಿಸ್ತಾ ಇದೆ. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳು ಅಥವಾ ಕೆಲಸ ಕಾರ್ಯಗಳು ಯಾವುದೇ ಮಾಡಬೇಕಾದರೂ ಸ್ವಲ್ಪ ಶಾಂತಿ ಸಮಾಧಾನ ಬೇಕು. ನಂದು ತಂದು ಎಂಬತಕ್ಕಂಥ ಆತ್ಮವಿಶ್ವಾಸ ಬೇಕು. ಏನೇ ಸಮಸ್ಯೆಗಳು ಬಂದರೂ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಟ್ಕೊಳ್ಳುವಂಥದ್ದು, ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಬೇಕು. ಇವತ್ತು ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗೆ ತಾವು ಏನು ಶ್ರಮಿಸ್ತಾ ಇದ್ದರೂ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಇರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಒಳ್ಳೆ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೇನು ಅಗೋಯಿಗೋ ಅಂದರೆ ಆಗಮಿಸ್ತಾ ಇದೆ 27, 28, 29, 25ರಿಂದ ಪ್ರಾರಂಭ ಆಗಿ 30ರವರೆಗೂ ಇದೆ ಕಾರ್ಯಕ್ರಮ. ಆದರೆ 25 ಪ್ರಾರಂಭ ಅಂದರೆ 25 ಶುಭ ಸಂಧ್ಯಾ ಕಾಲ. ಗಣಪತಿ ಪ್ರಾರ್ಥನೆ ಗೋಧುಳಿ ಲಗ್ನದಲ್ಲಿ ವಿಶೇಷವಾಗಿ ಕಳಶ ಸ್ಥಾಪನೆ ಶುರುವಾಗುತ್ತೆ. ಆದರೆ 27ನೇ ತಾರೀಕು ಶನೈಶ್ಚರ ಪ್ರತಿಷ್ಠಾಪನಾ ಮಹೋತ್ಸವ ಇದೆ. ಅದಕ್ಕಾಗಿ ಅದರ ಪೂರ್ವಭಾವಿ ಸಿದ್ಧತೆಗಳು ಈಗಾಗಲೇ ಭರದಿಂದ ಸಾಗ್ತಾ ಇದೆ. ಒಂದು ದೇವಾಲಯ, ಅದರ ಕಟ್ಟಡ ಈಗಾಗಲೇ ಪ್ರಾರಂಭ ಆಗಿದೆ. ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಶನೈಶ್ಚರನ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರಿದ್ದಾಗಿದೆ. ಈ ಸಮಯದಲ್ಲಿ ಸ್ವಾಮಿಯ ಅಭಿಷೇಕಕ್ಕೆ
ತೈಲವನ್ನು, ಎಳ್ಳೆಣ್ಣೆ ಆಗಿರಲಿ, ಎಳ್ಳೆ ಆಗಿರಲಿ, ಅಥವಾ ಕಪ್ಪು ಬಟ್ಟೆ ಆಗಿರಲಿ, ಅಥವಾ ಹವರಕ್ಕೆ ಹೋಮಕ್ಕೆ ಬೇಕಾಗಿರುವಂತಹ ಪದಾರ್ಥಗಳಾಗಿರಲಿ, ಅಥವಾ ಹೂವಿನ ಅಲಂಕಾರಕ್ಕೆ ಬೇಕಾದಂಥ ಹೂವು ಆಗಿರಲಿ, ಪುಷ್ಪಗಳಾಗಿರಲಿ. ಇನ್ನು ಸ್ವಾಮಿಯ ವಾರ್ಷಿಕೋತ್ಸವ ಕಾರ್ಯಕ್ರಮ 28, 29 ಆದ್ದರಿಂದ 29ನೇ ತಾರೀಕು ಮತ್ತಷ್ಟು ಅದ್ಭುತವಾದಂಥ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಸಿದ್ಧ ಬಂದು ಭಾಗವಹಿಸಿ ಮಹಾಪ್ರಸಾದವನ್ನು ಸ್ವೀಕರಿಸಿ. ಇನ್ನು 30ನೇ ತಾರೀಕು ವಸಂತೋತ್ಸವ ಇದೆ. ವಸಂತೋತ್ಸವ ಅಂದರೆ ಅದು ಅದರದ್ದೇ ಆದಂಥ ರೀತಿಯ ಅನುಷ್ಠಾನಗಳಿರುತ್ತೆ. ವಸಂತೋತ್ಸವಕ್ಕೂ ನಮಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. 25 ಪ್ರಾರಂಭ ಆದರೆ 30ರವರೆಗೂ ನಿತ್ಯ ನಿರಂತರ ಅನುಷ್ಠಾನಗಳು ನಡೆಯೋದ್ರಿಂದ ಈ ಅನುಷ್ಠಾನ ಸಮಯದಲ್ಲಿ ರಾಜ್ಯದಾದ್ಯಂತ ಇರತಕ್ಕಂಥ ಮಹರ್ಷಿ ಮಂದಿರದ ಸದ್ಭಕ್ತರಿಗೆ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ಯಾರೆಲ್ಲ ಬಂದಿದ್ರಿ, ದರ್ಶನ ಆದಮೇಲೆ ನಿಮ್ಮ ಮನೋಕಾಮನೆಗಳೇನು ಸಿದ್ಧಿಪಡಿಸ್ಕೊಂಡಿದ್ದೀರಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಿದ್ದೇನೆ. ಆಶ್ರಮಕ್ಕೆ ಬಂದು ಮತ್ತೊಮ್ಮೆ ದೇವರ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ಮತ್ತು ಶಾಂತಿ, ಸಮಾಧಾನ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಬಂದೊದಗುವಂಥ ಒಂದಷ್ಟು ಸಮಸ್ಯೆಗಳಿಗೆ ತಾವು ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು. ಯಾವುದೇ ತೊಂದರೆ ತಾಪತ್ರಗಳಿಗಾದರೂ ಪ್ರತಿಯೊಂದಕ್ಕೂ ಒಂದು ಕೊನೆ ಅಂತಿದೆ. ಪ್ರತಿಯೊಂದಕ್ಕೂ ಒಂದು ಕೊನೆ ಇದೆ. ಅದಾದ ನಂತರ ಮುಂದೆ ಒಂದು ಅನುಕೂಲ ಅಂತ ಇದ್ದೇ ಇರುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥದ್ದು ಅಥವಾ ಇರ್ತಕ್ಕಂಥ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಕೆಲವೊಮ್ಮೆ ಗುರು ಹಿರಿಯರ ಮಾರ್ಗದರ್ಶನ ಬೇಕಾಗತ್ತೆ. ಕೆಲವೊಮ್ಮೆ ನಾವು ಆದಷ್ಟು ತಲೆಬಗ್ಸಿ ನಡಿಬೇಕಾಗತ್ತೆ. ಕೆಲವೊಮ್ಮೆ ನಮ್ಮ ತಪ್ಪಿಲ್ದಿದ್ರೂ ತಪ್ಪಾಗೋಗಿದೆಯೇನೋ ಅನ್ನೋಂತಹ ಮನಸ್ಸು ನಮಗೆ ಬರುತ್ತೆ. ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಳ್ಬೇಕಾದಂಥ ದಿನ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದಕ್ಕೂ ಹೆದರಬೇಕಾದ್ದಿಲ್ಲ. ಲಕ್ಷ್ಮೀ ನರಸಿಂಹರ ಅನುಗ್ರಹದಿಂದ, ನಿಮ್ಮ ಕುಲದೇವರ ಅನುಗ್ರಹದಿಂದ, ತಾವು ಹಾಕ್ತಿರ್ತಕ್ಕಂಥ ಧರ್ಮ ಮಾರ್ಗದ ಒಂದು ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಷ್ಟು ಬಂದರೂ ಮಂಜಿನಗಡ್ಡೆ ಥರ ಕರಗಿಸ್ಕೊಳ್ಳೋದಕ್ಕೂ ಸಹಿತ ಅತ್ಯದ್ಭುತವಾದಂಥ ಕಾಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕು. ಇವತ್ತಿನ ದಿವಸ ದೂರ ಪ್ರಯಾಣ ಆಗಿರಲಿ ಅಥವಾ ಇನ್ನೇನಾದರೂ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾಗಿರಲಿ, ಕೆಲವಷ್ಟು ನೋವಿನ ಸಂಗತಿಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಆಗಿರಲಿ, ಯಾವುದೇ ಆದರೂ ಪ್ರತಿಯೊಂದಕ್ಕೂ ಒಂದು ಕೊನೆ ಆಗಬೇಕಾಗತ್ತೆ. ಅದಕ್ಕಾಗಿ ನಾಗದೇವರ ಪ್ರಾರ್ಥನೆ ಅಥವಾ ದೇವಿಯ ಆರಾಧನೆ, ನಾಗದೇವರ ಪ್ರಾರ್ಥನೆಯನ್ನು ಮಾಡ್ತಾ ದೇವಿಯ ಆರಾಧನೆಯನ್ನು ಸಲ್ಲಿಸಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಕೆಲವಷ್ಟು ಇರ್ತಕ್ಕಂಥ ತೊಂದರೆ ತಾಪತ್ರಗಳಿಂದ ಬೇಗ ಮುಕ್ತರಾಗಲಿಕ್ಕೋಸ್ಕರ ಇವತ್ತಿನ ದಿವಸ ರಾಹುಕಾಲದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ ಮುಂದೆ ಒಂದು ದೀಪವನ್ನು ಹಚ್ಚಿ ದುರ್ಗಾ ದೀಪ ನಮಸ್ಕಾರ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು. ಆರೋಗ್ಯ ಸರಿ ಇರೋದಿಲ್ಲ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ ಇರುತ್ತೆ, ಅರ್ಧ ತಲೆನೋವು ಅಥವಾ ಮೈಕೈ ನೋವು ಇದು ಭಾಳಷ್ಟು ನಿಮ್ಮನ್ನು ಬಾಧಿಸುತ್ತೆ. ಹಾಗೆ ನಿಷ್ಠೂರ ಮಾಡ್ತಕ್ಕಂಥವ್ರು, ನಿಂದಕರು ಇವತ್ತು ಹೆಜ್ಜೆಜ್ಜೆಗೂ ಸಿಗುವಂಥವ್ರು ಆಗ್ತಾರೆ. ಇವರೆಲ್ಲರ ಮಧ್ಯದಲ್ಲಿ ನಿಮ್ಮ ಪಯಣ ಬೆಳಿಬೇಕಾಗತ್ತೆ. ಹಾಗಂತ ಕೈಕಟ್ಟಿ ಕೂರ್ಲಿಕ್ಕಾಗೋದಿಲ್ಲ. ಕೆಲಸವನ್ನು ಮಾಡಿದ್ರೆ ಮನಸ್ಸು ಸಮಾಧಾನ ಇರೋದಿಲ್ಲ. ಇದೆಲ್ಲದರ ಮಧ್ಯದಲ್ಲಿ ಆರೋಗ್ಯ ಸಹಿತ ಸ್ವಲ್ಪ ಹದಗೆಡ್ತಾ ಹೋಗುತ್ತೆ. ಹಾಗೆ ಕೆಲವಷ್ಟು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕಾಗತ್ತೆ. ಯಾರೊಬ್ಬರು ನಂಬಿದ್ರೂ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇವತ್ತು ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ, ಕುಲದೇವರ ಅನುಗ್ರಹವನ್ನು ಪಡೆಯಿರಿ. ನಿಮ್ಮ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗದಲ್ಲಿ ತಾವು ಸಿದ್ಧರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತಂದುಕೊಂಡ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಜೊತೆಗೆ ಒಂದು ದೇವಿಯ ಉಪಾಸನೆ ಮಾಡೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಇರ್ತಕ್ಕಂಥ ತೊಂದರೆಗಳಿಂದ ಮುಕ್ತರಾಗ್ಬೋದು. ಸಾಧ್ಯವಾದರೆ ಇವತ್ತಿನ ದಿವಸ ಎಲ್ಲಾದರೂ ದೂರ ಬಾರ ಹೊರಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಲಾಭ ಸಿಗಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನೇ ಪ್ರಾರ್ಥನೆ ಮಾಡಬೇಕು.
ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಅದ್ಭುತವಾದಂತಹ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಒಮ್ಮೆ ಕಣ್ತುಂಬಿಸ್ಕೊಳ್ಳಿ. ತಾಯಿಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ನಮ್ಮೊಂದಿಗೆ ಇರ್ತಕ್ಕಂಥವ್ರು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ಗಳು. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂಥ ಒಂದು ರತ್ನ. ಈ ರತ್ನವನ್ನು ಧರಿಸಿ ತಮ್ಮೆಲ್ಲರ ಮನೋಕಾಮನೆಯನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಯಾಕೆ ಅಂದರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅಷ್ಟು ಅದ್ಭುತವಾಗಿದೆ. ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಲ್ಲರೂ ಧರಿಸ್ಬೋದಾಗಿರ್ತಕ್ಕಂಥ ಅದ್ಭುತವಾದಂಥ ಒಂದು ರತ್ನ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಕರೆ ಮಾಡುವಂತಹ ಅವರ ಒಬ್ಬರ ಸಮಸ್ಯೆ ಅಂತ ಅವ್ರು ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಸಮಸ್ಯೆ ನಿಮ್ಮೊಬ್ಬರದಲ್ಲ. ನೀವು ಕರೆ ಮಾಡಿದಾಗ ನೀವು ಯಾವ ವಿಚಾರವನ್ನು ಹೇಳ್ತಿರೋ ಅಂತಹ ವಿಚಾರದ ಸಮಸ್ಯೆಗಳು ಹೊತ್ತಿರತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಆದರೆ ಅದೃಷ್ಟ ಯಾರು ಕರೆ ಸಿಗಬೇಕಾಗುತ್ತೋ ಅವರಿಗೆ ಸಿಕ್ಕಿರುತ್ತೆ. ಸಿಕ್ಕಂಥ ಕರೆ ನಮ್ಮಿಂದ ಬರುವಂತಹ ಒಂದಿಷ್ಟು ಉಪಯುಕ್ತವಾದಂತಹ ಮಾತು ಅದು ನಿಮ್ಮ ಅನುಕೂಲ ಆದರೆ ಯಾರು ನೋವಲ್ಲಿದ್ದರೂ ಆ ನೋವಲ್ಲಿರ್ತಕ್ಕಂಥವ್ರಿಗೂ ಅದು ಅನ್ವಯಿಸುತ್ತೆ. ಒಳ್ಳೆಯದಾಗಲಿ. ಹಲೋ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ನಮ್ದು ಗಂಡ ಹೆಂಡತಿ ಸಮಸ್ಯೆ ಗುರುಜಿ. ನಮ್ದು ಮದುವೆಯಾಗಿ 9 ವರ್ಷ ಆಯ್ತು. ಹಲೋ. ಹೇಳಮ್ಮ, ಮಾತಾಡು ತಾಯಿ, ಕೇಳಿಸ್ತಾ ಇದೆ, ಹೇಳಮ್ಮ. ನಮ್ದು ಮದುವೆಯಾಗಿ 9 ವರ್ಷ ಆಯ್ತು ಗುರುಜಿ. ನಮ್ಮ ಯಜಮಾನ್ರು ಬೇರೆ ಹೆಂಗಸ ಜೊತೆ ಇದ್ದಾರೆ. ಆದ್ರೆ ನಮ್ಮ ಸಂಸಾರ ಚೆನ್ನಾಗಿರುತ್ತಾ ಗುರುಜಿ ಮುಂದೆ? ನಿನ್ನ ಈ ಸಮಸ್ಯೆ ನಾನು ಇಷ್ಟಕ್ಕೆ ಮುಂಚೆ ಹೇಳಿದಾಗೆ ತುಂಬ ಜನ ಮನೆಗಳಲ್ಲಿ ಈ ನೋವಿದೆ. ಈ ನೋವಿಗೆ ಪರಿಹಾರ ಏನಪ್ಪ ಅಂದರೆ, ಮನೆಯಲ್ಲೇ ಇದ್ದೀನಿ ಗುರುಜಿ, ನಾನು ಹೋಗಿಲ್ಲ ತವ್ರ ಮನೆಗೆ. ಹೋಗ್ಬಾರ್ದಮ್ಮ ತವ್ರ ಮನೆಗೆ. ನೀನು ತವ್ರ ಮನೆಗೆ ಹೋಗಿ ಅವ್ರಿಗೆ ಮಲ್ಕೊಳ್ಳೋರ್ಗೆ ಹಾಸಿಗೆ ಕೊಟ್ಟಂಗೆ ಆಗ್ಬಿಡುತ್ತೆ. ನೀನು ತವ್ರಿಗೆ ಹೋಗಬಾರ್ದು. ಕನಿಷ್ಠ ಪಕ್ಷ ತಾನು ಮಾಡ್ತಿರೋ ತಪ್ಪು ಅಂತಕ್ಕಂಥ ಆ ತಪ್ಪಿನ ಅರಿವು ನಿನ್ನ ಗಂಡನಿಗೂ ಗೊತ್ತಾಗಬೇಕು. ಅಯ್ಯೋ ನಾನು ತಪ್ಪು ಮಾಡ್ತಿದ್ದೀನಿ ಗುರುಜಿ. ಅವ್ರಿಗೆ ಅವರು ನನ್ನ ಜೊತೆ ಮಾತಾಡಲ್ಲ, ಏನಿಲ್ಲ, ಮನೇಲಿ ಊಟ ಇಲ್ಲ, ಏನೂ ಇಲ್ಲ ಗುರುಜಿ. ಅಮ್ಮ ಎಲ್ಲ 4 ದಿವಸ. ಆದರೆ ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ಅವರು ಹಾಗಿದ್ದಾರೆ ಅಂತ ಅವ್ರನ್ನ ಹಾಗೇ ಇರ್ಲಿಕ್ಕೆ ಬಿಡಬಾರ್ದಮ್ಮ. ಹಾಗೇ ಇರ್ಲಿಕ್ಕೆ ಬಿಡಬೇಡ. ನೀನು ಬಲವಂತವಾಗಿ ನೀನು ಮದುವೆ ಆದ ಬಂದಂಥ ಪ್ರಾರಂಭ ದಿನಗಳು ಹೇಗಿದ್ದಲ್ಲ, ಒಂದು ಪಟ್ಟು ನಾನು ಹೇಳಿದಷ್ಟು ಈಸಿ ಅಲ್ಲ ಇದು. ಆದರೆ ಕಷ್ಟನೇ. ಮನಸ್ಸು ಒಪ್ಪದಿದ್ದರೂ ಬಲವಂತವಾಗಿ ಆ ಸೇವೆ ಮಾಡಬೇಕು ಅಂದರೆ ಹಿಂಸೆ ಆಗುತ್ತೆ. ಯಾಕೆಂದರೆ ನಿನ್ನ ಆಸ್ಥಾನವನ್ನು ಇನ್ನೊಬ್ಬರು ನೋಡ್ತಿದ್ದಾರೆ, ನಿನ್ನ ಜಾಗವನ್ನು ಇನ್ನೊಬ್ಬರು ಮುಟ್ತಿದ್ದಾರೆ ಅಂದಾಗ ಯಾರಿಗಾದರೂ ಮನಸ್ಸಿಗೆ ನೋವಿರುತ್ತೆ. ಆದರೆ ಏನು ಮಾಡ್ತೀಯಾ? ನಾವು ಗೆಲ್ಲಬೇಕಲ್ಲ. ನಾವು ಗೆಲ್ಲಬೇಕು, ನನ್ನ ಸಂಸಾರನ ಉಳಿಸ್ಕೋಬೇಕು ಅಂದರೆ ಈ ಒಂದು ನಾವು ದಾರಿ ಹುಡುಕ್ಲೇಬೇಕಾಗತ್ತೆ. ಅವರು ನಿನ್ನಿಂದ ದೂರ ಆಗ್ತಿದ್ರು, ನೀನು ಅವರಿಂದ ದೂರ ಆಗಬಾರ್ದು. ಆದಷ್ಟು ನೀನು ಅವ್ರ ಹತ್ರನೇ ಆಗಬೇಕು. ಅದೇ ಗುರುಜಿ, ನಾನು ಇಲ್ಲೇ ಇದ್ದೀನಿ. ಆದ್ರೆ ಎಲ್ಲ ಹೇಳೋದು ಎಲ್ಲ ಮಾಡ್ತೀನಿ ಗುರುಜಿ. ಅವ್ರು ಏನು ಕೇಳೋದಿಲ್ಲ ಗುರುಜಿ. ಮನೇಲಿ ಊಟ ಸಹ ಮಾಡಲ್ಲ, ನನ್ನ ಜೊತೆ ಮಾತು ಆಡಲ್ಲ. ಈಗ ರೀಸೆಂಟ್ ಆಗಿ ಮೊನ್ನೆ ಆದ್ರೂ ನನ್ಗೆ ಇಷ್ಟ ಇಲ್ಲ, ನೀನು ನನ್ನ ಡೈವರ್ಸ್ ಕೊಡು ಅಂತೇಳಿ ಹೇಳ್ತಾ ಇದ್ದಾರೆ ಗುರುಜಿ. ಇರಲಿ, ಅವ್ರು ಡೈವರ್ಸ್ ಕೊಡೋದಲ್ಲ. ನಾನು ಆ ಮಾತು ನೀನು ಕೇಳಿಸ್ಕೊಳ್ಳೇಬೇಡ. ಅವ್ರು ಹೇಳ್ತಾರಲ್ಲ ಡೈವರ್ಸ್ ಅನ್ನೋ ಪದ ಬಂದಾಗ ನೀನು ಆ ಜಾಗ ಬಿಟ್ಟು ಕದ್ಲು ಬಿಡು. ಆ ಜಾಗ ಬಿಟ್ಟು ಕದ್ಲು, ಆಗ ಅವರಿಗೆ ಅರ್ಥ ಆಗುತ್ತೆ ಇವಳು ನಾನು ಬಿಟ್ಟು ಹೋಗೋಳಲ್ಲ ಅಂತ. ಆಮೇಲೆ ಆ ಸಮಯಕ್ಕೆ ನೋಡಮ್ಮ, ಊಟದ ಸಮಯ, ಊಟ ಅವ್ರಿಗೂ ಹಸಿವಿರುತ್ತೋ ಬಿಡುತ್ತೋ ಬಲವಂತವಾಗಾದರೂ ಊಟ ಮಾಡಿ ಅಂತ ಒಂದಲ್ಲ 3 ಸತಿ ಹೇಳು. ಇನ್ನು ಗುರುಜಿ ಅವರು ನನ್ನ ಮಕ್ಕ ಸತ ನೋಡೋದಿಲ್ಲ ಗುರುಜಿ ಬೆಳಗ್ಗೆ ಎದ್ದ ತಕ್ಷಣ ಅವರು. ಅಮ್ಮ ಹಾಗೆ ಅಮ್ಮ, ಈಗ ಪ್ರಾರಂಭ ಅಲ್ವಾ ನೋಡು. ತಳಕು ಬಳಕು ಮಾಡ್ತಕ್ಕಂಥವ್ರು ಇದೆಲ್ಲ ಮಾಡ್ತಾರೆ. ಅವರು ದಿನ ಬೆಳಗಾದರೆ ಅವ್ರು ಅಲಂಕಾರ ಮಾಡಿಕೊಂಡು ಅವ್ರದ್ದೇ ಇದು ಹೇಗೆ ಬೇಕೋ ಹಂಗೆ ಆಕರ್ಷಣೆ ಮಾಡ್ಕೊಂಡು ಕೂಡಿಸ್ಕೋತಾರೆ. ನಾನು ಈ ವಿಚಾರ ಕೆಲವೆಲ್ಲ ಈ ವೇದಿಕೆಯಲ್ಲಿ ಹೇಳಬಾರ್ದು. ಆದರೂ ನಿನ್ನ ಮುಂದೆ ನಾನು ಬಾಯ್ಬಿಟ್ಟು ಹೇಳ್ತೇನೆ, ನನ್ನ ಅಕ್ಕ ತಂಗಿ ಇರ್ತಾರೆ ನಿನಗೆ. ಅವರು ಇದೇ ಕೆಲಸ ಮಾಡ್ತಕ್ಕಂಥವ್ರು ಏನಂದರೆ ಇದನ್ನೇ ಮಾಡ್ತಾರಮ್ಮ. ಅವರು ದಿನ ಬೆಳಗಾದರೆ ಹೊಸ ಸೀರೆ ಉಡ್ತಾರೆ, ಅವರು ಮುಖಕ್ಕೆ 4 ಥರ ಅಲಂಕಾರ ಮಾಡ್ತಾರೆ, ಅವ್ರ ಕಣ್ಣಿಗೆ ಹೆಂಗೆ ಬೇಕೋ ಹಂಗೆ ಕಾಣಿಸ್ತಾ ಇರ್ತಾರೆ. ಆದರೆ ಕಟ್ಕೊಂಡು ಹೆಂಡ್ತಿಗೆ ದಿನ ಬೆಳಗಾರ ಅಲಂಕಾರ ಮಾಡ್ಕೊಂಡು ಅವ್ರ ಮುಂದೆ ಓಡಾಡೋದಲ್ಲ. ಮನೇಲಿ 180 ಕೆಲಸ ಇರುತ್ತೆ. ಸಾರಿಸ್ಬೇಕು, ಗೂಡಿಸ್ಬೇಕು, ಬಟ್ಟೆ ಒಗಿಬೇಕು, 100 ಸಮಸ್ಯೆಗಳು. ದಿನ ಬೆಳಗ್ಗೆ ಅಲಂಕಾರ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕಾದ ಆತನಿಗೆ ಅರ್ಥ ಆಗುತ್ತೆ. ನೋಡಮ್ಮ, ಪಾಕೆಟಲ್ಲಿ ದುಡ್ಡಿರೋ ತನಕ ಯಾವತ್ತೂ ದೊಡ್ಡವ್ರನ್ನ ಮಾತು ಹೇಳ್ತಾರೆ, ಪಾಕೆಟಲ್ಲಿ ದುಡ್ಡು ಕುಣಿತಾ ಇದ್ದರೆ ಇಂಥವೆಲ್ಲ ಬೀದಿಯಲ್ಲಿ ಸಿಗ್ತಾ ಇರುತ್ತೆ. ಆದರೆ ಕಟ್ಕೊಂಡವರು ಕೊನೆ ತನಕ, ಇಟ್ಕೊಂಡವರು ಇಡೋ ತನಕ, ಅದು ಏನೋ 4 ಕಾಸು ಆಡುತ್ತಲ್ಲ ಅಲ್ಲಿ ತನಕ ಮಾತ್ರ. ನೀನು ತಲೆ ಕೆಡಿಸ್ಕೋಬೇಡ. ನಿನಗೆ ಇವತ್ತಲ್ಲ ನಾಳೆ ನಿನ್ನ ಆದ್ಯತೆ ಇದೆ, ನಿನಗೊಂದು ದಾರಿ ಇದೆ, ನಿಂದೇ ಆದಂಥ ಒಂದು ಬದುಕಿದೆ. ಆದರೆ ಇಲ್ಲಿ ಗುರುಜಿ ನಾವು ಗಂಡ ಹೆಂಡತಿ ಮುಂದೆ ಇನ್ನೂ 28 ವರ್ಷ ಗುರುಜಿ, ನನ್ನ ಮದುವೆಯಾಗಿ ಏನು ಸುಖನೇ ಕಂಡಿಲ್ಲ ಗುರುಜಿ ನಾನು. ಇಲ್ಲ ಮಗು, ನೀನು ಹೆದರಬೇಡ. ನಾನು ಹೇಳ್ತಿದ್ದೀನಲ್ಲ,
ನಾನು ಹೇಳೋದನ್ನು ಸ್ವಲ್ಪ ತಾಳ್ಮೆ ಅಂತ ತಗೋ. ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿದ್ದೀನಿ ಅಂತ ಹೇಳಿದಲ್ಲ, ಈಗ ನಾನು ಹೇಳೋ ಮಾತನ್ನು ನೀನು ಆಲಿಸು. ನಾನು ಹೇಳಿದಲ್ಲಮ್ಮ, ಅವ್ರಿಗೆ ಹಸಿವಿಲ್ಲದಿದ್ದರೂ ಪರವಾಗಿಲ್ಲ, ಒಂದಲ್ಲ 3 ಸತಿ ಊಟ ಮಾಡಿ ಅಂತ ಹೇಳು. ಅವರು ಬರಲಿಲ್ವಾ, ಅವರು ಮಲಗೋಕ್ಕೆ ಬಂದಾಗಲೂ ಅಷ್ಟೇ ಅವರಿಗೆ ಬೇಕಾದ ವ್ಯವಸ್ಥೆಗಳು ಹೇಗಿದೆಯೋ ಹಾಗೆ ಸ್ವಲ್ಪ ನಡ್ಕೊ. ಒಂದಷ್ಟು ದಿವಸ ನೀನು ಅವ್ರ ಮನಸ್ಸಲ್ಲಿ ಕೂತ್ಕೊಳ್ಳೋ ತನಕ ನೀನು ತಗ್ಗಿ ಬಗ್ಗೆ ನಡೆಯಮ್ಮ, ನಿನ್ನ ಜೀವನ ಸರಿ ಹೋಗುತ್ತೆ. ಆದರೆ ದುಡುಕಿ ತೀರ್ಮಾನ ತಂದ್ಕೊಂಡು ಹುಚ್ಚು ಮನಸ್ಸು ತಂದ್ಕೊಂಬಿಟ್ರೆ ಜೀವನ ಕೆಟ್ಟೋಗುತ್ತಮ್ಮ. ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡ. ಅಪ್ಪ ಅವ್ರು ಬಂದು ಎಲ್ಲ ನಾನು ಏನು ಮಾಡೋದು ಮಾಡ್ತೀನಿ ಅಂತ ಹೇಳಿದಾರೆ ಗುರುಜಿ. ನಾನು ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಾನು ಸರಿ ಹೋಗ್ತಾರೆ ನನ್ನ ಗಂಡ ಅಂತ ಹೇಳಿದ್ದೀನಿ ಗುರುಜಿ. ಇದಕ್ಕೆ ಏನಾದರೂ ಪರಿಹಾರ ಕೊಡಿ ಗುರುಜಿ. ಏನಿಲ್ಲಮ್ಮ, ನೀನು ಒಂದು 9 ದಿವಸ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಎಲೆ ತಂದು ಆ ಎಲೆಗೆ ಪ್ರತಿ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಒಂದೇ ಎಲೆ ಕಿತ್ಕೊಂಡು ಬಾ. ಆ ಒಂದು ಎಲೆನ ಚೆನ್ನಾಗಿ ಅರಶಿನ ನೀರಿಂದ ಶುದ್ಧಿ ಮಾಡು. ಅರಶಿನದ ನೀರಲ್ಲಿ ಶುದ್ಧಿ ಮಾಡಿಕೊಂಡು ಆ ಎಲೆ ಮೇಲೆ ರಕ್ತಚಂದನ ಅಥವಾ ಕೆಂಪು ಗಂಧ ಆ ಕೆಂಪು ಗಂಧದಿಂದ 6 ರೇಖೆಯನ್ನು ಅಂತ ನಕ್ಷತ್ರ ಬರಿ. ನಕ್ಷತ್ರಕ್ಕೆ ಒಂದು ವೃತ್ತಾಕಾರ ಹಾಕು. ಅದರ ಮಧ್ಯದಲ್ಲಿ ಕ್ಲೀಮ್ ಅಂತಕ್ಕಂಥ ಒಂದು ಅಕ್ಷರ ಬರಿ. ಕಾ ಕಿ ಲಿ ಅಂದರೆ ಲಾವತ್ತು ಕೊಟ್ಟು 0 ಕೊಡಬೇಕು. ಕ್ಲೀಮ್. ಆ ಕ್ಲೀಮ್ ಅಂತಕ್ಕಂಥ ಅಕ್ಷರನ ಮಧ್ಯದಲ್ಲಿ ಬರೆದು ಅದರ ಮೇಲೆ ಒಂದು ಚಿಟಿಕೆ ಬಿಳಿ ಸಾಸಿವೆ ಇಟ್ಟು ನಿನ್ನ ಮನಸ್ಸಲ್ಲಿರುವಂತಹ ನೋವನ್ನು ನಿನ್ನ ಉಂಗ್ರದ ಬೆರಳನ್ನು ಆ ಮಧ್ಯದಲ್ಲಿಟ್ಟು ನಿನ್ನ ಮನಸ್ಸಲ್ಲಿರುವಂಥ ನೋವನ್ನು ಹೇಳ್ಕೊ. ಯಾರು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರಲ್ಲಮ್ಮ, ನಿನ್ನ ಸಂಸಾರವನ್ನು ಹೊಡೆಯುವಂಥ ಕೆಲಸ ಯಾರು ಮಾಡಿದ್ದಾರಲ್ಲ, ಅವರ ಹೆಸರು ನಿನಗೆ ಗೊತ್ತಿದ್ದರೆ ಆ ಹೆಸರನ್ನ 3 ಬಾರಿಯಲ್ಲಿ ಹೇಳಿ ನಂತರ ಆ ಎಲೆನ ತೊಗೊಂಡೋಗಿ ಅದೇ ವೃಕ್ಷದ ಹತ್ರ ಇಡು. ಇಷ್ಟು ಮಾಡು ಸಾಕು. ನಿನ್ನ ಸಂಸಾರ ಸರಿ ಹೋಗುತ್ತೆ. ಯಾರು ನಿಮ್ಮ ಸಂಸಾರಕ್ಕೆ ಅಡ್ಡ ಬಂದರೂ ಅವರಾಗವರೇ ದೂರ ಆಗ್ತಾರೆ. ಇದು ಮಾಡು ತಾಯಿ, ಒಳ್ಳೆಯದಾಗಲಿ. ನೋಡಿ, ಸಂಸಾರ ಅನ್ನೋದು ಎಷ್ಟು ಕಷ್ಟ. ನಾವು ಎಷ್ಟೋ ಸತಿ ಹೇಳ್ತೀವಿ, ಸಂಸಾರದಲ್ಲಿ ಬಂದು ಹೋಗ್ತಕ್ಕಂಥದ್ದನ್ನು ಆದಷ್ಟು ನಾವು ತೇಲಿಕೊಂಡು ಹೋಗಬೇಕು, ಈಜೋಡಿಬೇಕು, ಬಿಡಬಾರ್ದು ಅಂತ. ಆದರೆ ಇಂತಹ ಪರಿಸ್ಥಿತಿಗಳು ಬಂದಾಗ ಯಾರ ಹತ್ರ ಕಷ್ಟ ಹೇಳ್ಕೊಳ್ಳೋದು? ಅತ್ತೆ ಮಾವನ ಹತ್ರ ಹೇಳೋಕ್ಕಾಗಲ್ಲ, ಅಪ್ಪ ಅಮ್ಮನ ಹತ್ರ ಹೇಳೋಕ್ಕಾಗಲ್ಲ, ಜೊತೆಯಲ್ಲಿ ಓಡಾಡಿದವ್ರ ಹತ್ರ ಹೇಳೋಕ್ಕಾಗಲ್ಲ. ಇನ್ಯಾರಿಗಾದರೂ ಹೊರಗಡೆ ಅವ್ರಿಗೆ ಹೇಳಿದ್ರೆ ಅವ್ರು ಇನ್ನೊಂದು ಥರ ಕೆಟ್ಟದಾಗ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂತಹ ಸಮಯದಲ್ಲಿ ಇಂತಹ ಚುಟುಕಗಳು ತುಂಬ ಕೆಲಸ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ, ಯಾರು ಈ ಕಷ್ಟದಲ್ಲಿದ್ದೀರೋ, ಯಾರು ಈ ಸಮಸ್ಯೆ ಅನುಭವಿಸ್ತಿದ್ದೀರೋ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದು ತುಂಬ ಅನುಕೂಲ ಆಗುತ್ತೆ, ಹೆಚ್ಚು ನಿಮಗೆ ಲಾಭ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮತ್ತೊಬ್ಬರು ಕರೆಯಲಿದ್ದಾರೆ, ಬನ್ನಿ ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ರೇಣುಕಾ ಅಂತ, ಹಾವೇರಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಹೇಳಮ್ಮ. ನನ್ನ ಮದುವೆ ಬಗ್ಗೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ. ಹಾಂ, ಏನು ಓದಿದ್ಯಮ್ಮ? ನಾನು BCom ಕಂಪ್ಲೀಟ್ ಆಗಿದೆ. ಕೆಲಸದ ಬಗ್ಗೆ ಪ್ರಯತ್ನ ಮಾಡ್ತಾ ಇದೆಯಾ? ಹಾಂ ಗುರುಜಿ, ಫಸ್ಟ್ ಮಾಡ್ತಿದ್ದೆ, ನಾನು ಬೆಂಗಳೂರಲ್ಲೇ ಇದ್ದೆ. ಇವಾಗ ರೀಸೆಂಟಾಗಿ ಮದುವೆಗೋಸ್ಕರ ರಿಸೈನ್ ಮಾಡಿದೆ. ಆದರೆ ಈಗ ಮದುವೆಗಂತೂ ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಆದರೆ ಭಾದ್ರಪದ ಮಾಸದವರೆಗೂ, ಅಂದರೆ ಗಣಪತಿ ಹಬ್ಬ ಆಗುವವರೆಗೂ ಈ ನವರಾತ್ರಿ ಕಾಲದಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಬೇಗ ಅನುಕೂಲ ಆಗುತ್ತೆ ನಿನಗೆ. ಶ್ರಾವಣ ನಾಳೆನೂ ಬರುತ್ತೆ ನಿನಗೆ. ಶ್ರಾವಣ ಮಾಸದಲ್ಲೇ ಒಂದು ಒಳ್ಳೆಯ ವರಗಳು ಬಂದ್ಬಿಡುತ್ತೆ, ಇಲ್ಲ ಅಂತಿಲ್ಲ. ಆದರೆ ನವರಾತ್ರಿ ಕಾಲದಲ್ಲಿ ಇನ್ನಷ್ಟು ಅದ್ಭುತವಾದಂಥ ಜಾತಕಗಳು ಬರುತ್ತೆ. ಅಥವಾ ಶ್ರಾವಣದಲ್ಲಿ ಸೆಟ್ಟಾದರೂ ನವರಾತ್ರಿ ವಿವಾಹಕ್ಕೆ ದಾರಿ ಆಗುತ್ತೆ. ಆದರೆ ಇದಕ್ಕೆ ಮುಂಚಿತವಾಗಿ ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ಕೂಡಿಸ್ಕೊಂಡು ನಿನ್ನ ಜಾತಕದಲ್ಲಿ ಇರ್ತಕ್ಕಂತಹ ಒಂದಷ್ಟು ಕುಜನಿಗೆ, ಅಂದರೆ ಅಂಗಾರಕನಿಗೆ ಅಥವಾ ಸುಬ್ರಹ್ಮಣ್ಯೇಶ್ವರನಿಗೆ, ನಾಗದೇವರಿಗೆ ಒಂದು ವಿಶೇಷವಾದ ಪೂಜೆ ಅನುಷ್ಠಾನ ಒಂದ್ಸತಿ ಮಾಡ್ಕೊ. ಅಂದರೆ ಒಂದು 4 ಮಂಗಳವಾರ ತಲೆಗೆ ಸ್ನಾನ ಮಾಡಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡು. ಒಂದು ಕೆಂಪು ವಸ್ತ್ರ, 2 ಅಡಿ ತೊಗರಿಬೇಳೆನ ಗಂಟಾಕಿ 4 ಮಂಗಳವಾರ 4 ಗಂಟುಗಳನ್ನಾಗಿ ಮಾಡು. 5ನೇ ಮಂಗಳವಾರ ಶಿವಪಾರ್ವತಿ ಇರತಕ್ಕಂಥ ಗಿರಿಜಾಶಂಕರರ ಸಾನ್ನಿಧ್ಯಕ್ಕೆ ಹೋಗಿ ಆ ಗಂಟನ್ನು ಕೊಡು. ಅಲ್ಲೇ ಸಾಧ್ಯವಾದರೆ ಒಂದು ನಾಗದೇವರಿಗೆ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಾ. ಮಾಡಿಸ್ಕೊಂಡು ಬಂದಾದಮೇಲೆ ಹುತ್ತದಿಂದ ಮಣ್ಣು ತಂದು ಒಂದು 18 ದಿವಸ ಡೈಲಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ಹಣೆಗೆ ಹಚ್ಕೋ. ಇಷ್ಟು ಕೆಲಸ ನೀನು ಮಾಡಿದ್ರೆ ನಿನ್ನ ವಿವಾಹಕ್ಕೆ ಸಂಬಂಧಪಡ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಆದಷ್ಟು ಬೇಗ ನಿನ್ನ ವಿವಾಹಕ್ಕೆ ದಾರಿ ಆಗುತ್ತೆ. ಇದನ್ನು ಮಾಡಿದ್ರೆ ಸಾಕು, ಸಾಕಷ್ಟು ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.